ದಾವೀದ ನೋಡಿ ಒಡಂಬಡಿಕೆ ಮಾಡ್ದ, ರಾಕ್ಷಸನ ಮುಂದೆ ಹಾಕ್ತಾರೆ. ಹಿಂಗೆ ಹೊಡೆದಿದ್ದ ಕಲ್ಲು ಹಿಂಗೆ ಬೀಳ್ಬೇಕು, ಅವನ ಕಲ್ಲು ಹಿಂದೆ ಬೀಳ್ಬೇಕು. ಅವನು ಬೋರಲ್ಲ ಬಿದ್ದ ಅಂತ ಹೇಳಿದ್ರೆ ಅವನು ಹೇಳ್ತಾನೆ, ಸುನ್ನತಿಲ್ದರೋ ನೀವು, ವಿ ಆರ್ ನಾಟ್ ಹ್ಯಾವಿಂಗ್ ದ ಕವನೆಂಟ್ ಆಫ್ ಗಾಡ್, ಐ ಆಮ್ ಕ್ಯಾರಿಂಗ್ ದ ಕವನೆಂಟ್ ಆಫ್ ಗಾಡ್, ದ ಏಬ್ರಾಮ್ ಕವನೆಂಟ್. ಅಬ್ರಾಮನ ಒಡಂಬಡಿಕೆ ಹೊತ್ಕೊಂಡು ಬರ್ತಾ ಇದ್ದಾರೆ. ನಿನ್ನನ್ನು ಇವತ್ತು ನಾನು ತುಂಡು ತುಂಡು ಮಾಡಿ ಆಕಾಶದ ಪಕ್ಷಿಗಳಿಗೆ ಹಾಕ್ತೇನೆ. ಇವತ್ತು ಪ್ರಪಂಚದಲ್ಲಿರೋ ಎಲ್ಲಾ ಜನರಿಗೂ ದೇವರು ಇಸ್ರಾಯೇಲ್ ಮಧ್ಯದಲ್ಲಿ ಇದ್ದಾರೆ. ನೀನು ಈಟಿ ಕತ್ತಿಗಳೊಂದಿಗೆ ನನ್ನೊಳಗೆ ಬರ್ತಾ ಇದೆಯಾ, ಆಗ ನಾನಾದರೂ ದೇವರ ಒಡಂಬಡಿಕೆಯೊಂದಿಗೆ ದೇವರ ಒಡಂಬಡಿಕೆಯೊಂದಿಗೆ ಬರ್ತಾ ಇದ್ದೇನೆ. ಐ ಆಮ್ ಕಮಿಂಗ್ ಟು ವಿತ್ ದ ಕವನೆಂಟ್ ಆಫ್ ಗಾಡ್. ದೇವರ ಒಡಂಬಡಿಕೆಯೊಂದಿಗೆ ಬರ್ತಾ ಇದ್ದೇನೆ. ಈ ಒಡಂಬಡಿಕೆ ಎಲ್ಲಿವರೆಗಿರುತ್ತೆ? ನಿನ್ನಂತ 100 ರಾಕ್ಷಸರು ಬಂದ್ರು ಕೂಡ ಎಲ್ಲ ನೀವು ಕೆಳಗೆ ಬೀಳ್ತೀರಾ, ಹೋಗ ಅಂತ ಹೇಳ್ತಾರೆ. ಚಾಲೆಂಜು. ಈಟಿ ಕತ್ತಿಯೊಂದಿಗೆ ಬರ್ತಿದ್ಯಾ, ನಾನು ನಿಂತ ಈಟಿ ಕತ್ತಿಯೆಲ್ಲ ಬೇಡ ಕಣೋ, ನನ್ನ ಕರ್ತನ ನಾಮದಲ್ಲಿ ಬರ್ತಾ ಇದ್ದೇನೆ. ಯಾಕಂದ್ರೆ ನಾಮದಲ್ಲಿ ನಾನು ಒಡಂಬಡಿಕೆ ಮಾಡ್ಕೊಂಡ್ಬಿಟ್ಟಿದ್ದೇನೆ. ಇವತ್ತು ನಾನು ಬಡವನಾಗಿದ್ದೇನೆ. ಇವತ್ತು ದೇವರು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿ ಕೊಡುತ್ತಾನೆ. ಸೆಂಚುರಿಯನ್ ಹೇಳ್ತಾರೆ ಬಂದು, ದೇವರೇ ನೀನು ನನ್ನ ಮನೆಗೆ ಬರೋಷ್ಟು ಯೋಗ್ಯತೆ ನನಗಿಲ್ಲ, ಬಟ್ ಯು ಸೇ ಓನ್ಲಿ ಒನ್ ವರ್ಡ್, ಮೈ ಸರ್ವೆಂಟ್ ವಿಲ್ ಬಿ ಹೀಲ್ಡ್. And Jesus was astonished by the statement of the centurion. ಯೇಸು ಯಾವ ಮನೆಯೊಳಗೆ ಹೋಗ್ತಾರೆ, ಆ ಪೆಟ್ಟಿಗೆ ಹೋಗೋ ಮನೆಗಳೆಲ್ಲ ಆಶೀರ್ವಾದ. ಯಾವ ಮನೆಗಳೆಲ್ಲ ಒಡಂಬಡಿಕೆ ಪೆಟ್ಟಿಗೆ ಯೇಸು ಹೋಗ್ತಾರೆ, ನಡೆದಾಡುವ ಪೆಟ್ಟಿಗೆ. He is the walking covenant God. He is the walking ark of the covenant. ಅವರು ನಡೆದಾಡುವ ಪೆಟ್ಟಿಗೆ ಆಗಿ ಅವ್ರ ಮನೆಯೊಳಗೆ ಬರ್ತಾರೆ. ಒಳಗೆ ಯಾವಾಗ ನೀವು ಬಂದ್ಬಿಡ್ತೀರಾ, ನಾನು ಹೇಳ್ತೇನೆ ಮನಿ ವಿಲ್ ಫ್ಲೋ. ಆ ಹಣ ನಿಮ್ಮಲ್ಲಿ ಫ್ಲೋ ಆಗುತ್ತೆ. ಐ ಆಮ್ ಬಿಕೇಮ್ ಎ ಚಾನಲ್ ಆಫ್ ಬ್ಲೆಸ್ಸಿಂಗ್. ಆರೋಗ್ಯಕ್ಕೆ ಬ್ಲೆಸ್ಸಿಂಗ್ ಆಗಿದ್ದೀನಿ. ಯಾರಿಗೆಲ್ಲ ತಲೆ ಮೇಲೆ ಕೈ ಇಡ್ತಾ ಇದ್ದೀನಿ, ಆ ಹೀಲಿಂಗ್ ಪವರ್ ನನ್ನ ಮೂಲಕ ಒಳಗೆ ಹೋಗ್ತಾ ಇದೆ. ಆ ಸಮಾಧಾನದ ಪವರ್ ನನ್ನ ಮೂಲಕ ಹೊರಗಡೆ ಹೋಗ್ತಾ ಇದೆ. ಆ ಹಣದ ಪವರ್ ನನ್ನ ಮೂಲಕ ಹೊರಗಡೆ ಹೋಗ್ತಾ ಇದೆ. ಐ ಬಿಕೇಮ್ ಎ ಚಾನಲ್. ಇವಾಗ ನಾನು ಈಗ ಚಾನಲ್ ಆಗ್ಬಿಟ್ಟಿದ್ದೀನಿ. ಅದಕ್ಕೆ ಹೇಳಿದ್ವಿ, ಸಿಸ್ಟರ್ ಹತ್ರ ಹೋದ್ರೆ ಸಾಕು, ಬ್ರದರ್ ಹತ್ರ ಹೋದ್ರೆ ಸಾಕು. ಏನು, ಐ ಆಮ್ ಎ ಚಾನಲ್ ಆಫ್ ಬ್ಲೆಸ್ಸಿಂಗ್. ಆಶೀರ್ವಾದಕ್ಕೆ ನಿಧಿ ಆಗಿದ್ದೀವಿ ನಾವು. ಆಗ ದೇವರು ಜಾಡಿ ಒಳಗಿಂದ ಏನೇ ತುಪ್ಪ ತೆಗೆದ್ರು ಕೂಡ ಒಂದು ಚಮಚ ತಗೊಂಡೇ ತೆಗಿತಾರೆ. ಅದನ್ನ ಆ ಚಮಚ ತಗೊಂಡು ಒಂದು ಸ್ಪೂನ್ ತೆಗೆದ್ರೆ ತುಪ್ಪ ನಿಮ್ಮ ಕೈಯಲ್ಲಿ ಏನು ಮಾಡ್ತಾರೆ, ಹಾಕ್ತಾರೆ. ಆ ಚಮಚ, ಆ ಸ್ಪೂನ್ ಬಂದು ನೀನು ಮತ್ತೆ ನಾನು ಯಾವಾಗ ಅವ್ರ ಕೈಗೆ ಹೋಗ್ತೀವಿ ಅಂದರೆ, ಶಿವಣ್ಣವರೇ, ಮೇಘನ್ ಅವರೇ, ರಚಿತಾ ಅವರೇ, ನೀವು ದೇವರೊಂದಿಗೆ ಒಡಂಬಡಿಕೆ ಪಟ್ಟಾಗ ಮಾತ್ರ. ದಾವೀದ ನೋಡಿ ಒಡಂಬಡಿಕೆ ಮಾಡ್ದ, ರಾಕ್ಷಸನ ಮುಂದೆ ಹಾಕ್ತಾರೆ. ಹಿಂಗೆ ಹೊಡೆದಿದ್ದ ಕಲ್ಲು ಹಿಂಗೆ ಬೀಳ್ಬೇಕು, ಅವನು ಕಲ್ಲು ಹಿಂದೆ ಬೀಳ್ಬೇಕು. ಅವನು ಬೋರಲ್ಲ ಬಿದ್ದ ಅಂತ ಹೇಳತ್ರಿ. ಸರೆಂಡರ್. ಬಾರೋ ನಾಯಿ ಕುನ್ನಿ, ಬಾ ನೀನು ಮಾಡಿ ದೊಡ್ಡದಾಗ್ತೀನಿ, ಹಂಗೆ ಅಂತ ಹೇಳ್ತಾನೆ. ಅವನಿಗೆ ನಾಯಿವರೆಗೂ ಮಾತಾಡ್ಬಿಡ್ತಾನೆ. ಅವನು ಹೇಳ್ತಾನೆ, ಸುನ್ನತಿ ಇಲ್ದಿರೋ ನೀವು, ವಿ ಆರ್ ನಾಟ್ ಹ್ಯಾವಿಂಗ್ ದ ಕವನೆಂಟ್ ಆಫ್ ಗಾಡ್, ಐ ಆಮ್ ಕ್ಯಾರಿಂಗ್ ದ ಕವನೆಂಟ್ ಆಫ್ ಗಾಡ್, ದ ಏಬ್ರಾಮ್ ಕವನೆಂಟ್. ಅಬ್ರಾಮನ ಒಡಂಬಡಿಕೆ ಹೊತ್ಕೊಂಡು ಬರ್ತಾ ಇದ್ದಾರೆ. ನಿನ್ನನ್ನು ಇವತ್ತು ನಾನು ತುಂಡು ತುಂಡು ಮಾಡಿ ಆಕಾಶದ ಪಕ್ಷಿಗಳಿಗೆ ಹಾಕ್ತೇನೆ. ಇವತ್ತು ಪ್ರಪಂಚದಲ್ಲಿರೋ ಎಲ್ಲ ಜನರಿಗೂ ದೇವರು ಇಸ್ರಾಯೇಲ್ ಮಧ್ಯದಲ್ಲಿ ಇದ್ದಾರೆ. ನೀನು ಈಟಿ ಕತ್ತಿಗಳೊಂದಿಗೆ ನನ್ನೊಳಗೆ ಬರ್ತಾ ಇದೆಯಾ, ಆಗ ನಾನಾದರೂ ದೇವರ ಒಡಂಬಡಿಕೆಯೊಂದಿಗೆ ಬರ್ತಾ ಇದ್ದೇನೆ. ದೇವರ ಒಡಂಬಡಿಕೆಯೊಂದಿಗೆ ಬರ್ತಾ ಇದ್ದೇನೆ. ಐ ಆಮ್ ಕಮಿಂಗ್ ಟು ವಿತ್ ದ ಕವನೆಂಟ್ ಆಫ್ ಗಾಡ್. ದೇವರ ಒಡಂಬಡಿಕೆಯೊಂದಿಗೆ ಬರ್ತಾ ಇದ್ದೇನೆ. ಈ ಒಡಂಬಡಿಕೆ ಎಲ್ಲಿವರೆಗಿರುತ್ತೆ? ನಿನ್ನಂತ 100 ರಾಕ್ಷಸರು ಬಂದ್ರು ಕೂಡ ಎಲ್ಲ ನೀವು ಕೆಳಗೆ ಬೀಳ್ತೀರಾ, ಹೋಗ ಅಂತ ಹೇಳ್ತಾರೆ. ಚಾಲೆಂಜು. ಈಟಿ ಕತ್ತಿಯೊಂದಿಗೆ ಬರ್ತಿದ್ಯಾ, ನಾನು ನಿಂತ ಈಟಿ ಕತ್ತಿಯೆಲ್ಲ ಬೇಡ ಕಣೋ, ನನ್ನ ಕರ್ತನ ನಾಮದಲ್ಲಿ ಬರ್ತಾ ಇದ್ದೇನೆ. ಯಾಕಂದ್ರೆ ನಾಮದಲ್ಲಿ ನಾನು ಒಡಂಬಡಿಕೆ ಮಾಡ್ಕೊಂಡ್ಬಿಟ್ಟಿದ್ದೇನೆ. ಇವತ್ತು ನಾನು ಬಡವನಾಗಿದ್ದೇನೆ. ಇವತ್ತು ದೇವರು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿ ಕೊಡುತ್ತಾನೆ. ಹೇಳಿ, ಇವತ್ತು ದೇವರು ನಿನ್ನನ್ನು ನನ್ನ ಕೈಗಳಿಗೆ ಒಪ್ಪಿಸಿ ಕೊಡುತ್ತಾನೆ. ಅದಕ್ಕೆ ಹಣವನ್ನು ಹಣದಿಂದನೇ ಕೊಲ್ಲಬೇಕು ನೀವು. ಯು ಶುಡ್ ಕಿಲ್ ದ ಮನಿ ಬೈ ಮನಿ ಓನ್ಲಿ. ಮುಳ್ಳಿಂದನೇ ತೆಗಿಬೇಕು. ಟಿಟ್ ಫಾರ್ ಟ್ಯಾಟ್. ಎಸ್ ಇಟ್ ಯು ನೋ, ಗೋಂಡ್ ಇಟ್ 2 blows another hit him. ಅಪ್ಪ ಹೇಳ್ತಾರೆ, ಮುಳ್ಳಿಂದನೇ ತೆಗಿಬೇಕು. ಇವಾಗ ಹಣ ಇಲ್ವಾ? ಹಣಕ್ಕೆ ನೀವು ಕಟ್ಲೆ ಆಡಬೇಕು. ಬಾ ಹಣವೇ, ಯೇಸು ನಾಮದಲ್ಲಿ ನನ್ನ ಪಾದಕ್ಕೆ ಬಂದು ಬೀಳು. ನನ್ನ ತಂದೆ ನನ್ನ ಹೃದಯದಲ್ಲಿ ಬಂದಿದ್ದಾರೆ. ನಾನು ಕರ್ತನಿಗೆ ಒಡಂಬಡಿಕೆ ಒಳಗಿದ್ದೇನೆ. ಆ ಒಡಂಬಡಿಕೆ ಒಳಗೆ ಯಾವಾಗ ನೀವು ಬಂದ್ಬಿಡ್ತೀರಾ, ಎಲ್ಲ ನಿಮ್ಮ ಪಾರಾಗಿ ಮಾತಾಡ್ತಾರೆ. ಯಾಕೆ ಜಕಾಯಿನ ಮನೆಗೆ ರೆಡಿ ಆಯಿತು CBI ಅದು? ತುಂಬ ಜನ ಪಾಸ್ಟ್ಗಳಿಗೆ ಇದು ಗೊತ್ತಿಲ್ಲ. ಏನೋ ಹೋದ್ರೆ ಬದವನ್ ಪಾಪಿ. ಇಲ್ಲ, ಆ ಹಣನ ಅವನು ಅಕ್ಯುಲ್ಮೇಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದ. ಹಣ ದೇವ್ರ ಸಾಜ್ಯಕ್ಕೆ ಬೇಕಾಗಿತ್ತು. ತೆಗಿ, ಬುಟ್ಟೆ ತೆಗಿ.
ಅವ್ನು ಹೇಳ್ತಾನೆ ಕೊನೆಗೆ, ದೇವರೇ ನನ್ನ ಆಸ್ತಿಯಲ್ಲಿ ಅರ್ಧವನ್ನು ತೆಗೆದು ಬಡವ್ರು ಕೊಡ್ತೀನಿ. ಅಯ್ಯೋ ಬೇಡಪ್ಪ, ನಿಂದು ಕಚಡ ಮನೆಯೆಲ್ಲ ಬೇಡ ದೇವ್ರಿಗೆ ಅಂತ ಹೇಳಿದ್ರ, ಇಲ್ಲ ತೆಗಿ ಹೊರಗಡೆ, ಬೇಕು ನನಗೆ. ಆವಾಗ ಹೇಳ್ತಾರೆ, ಆವಾಗ ಇವನು ಅಬ್ರಹಾಮನ ವಂಶದವನಲ್ಲ. ಹಿ ಈಸ್ ಆಲ್ಸೋ ಕಮ್ ಅಂಡರ್ ದ ಕವನೆಂಟ್ ಆಫ್ ಏಬ್ರಹಾಮ್. ಆವಾಗ ಕವನೆಂಟ್ ಆಫ್ ಏಬ್ರಹಾಮ್ ಇವನು ಕೊಡಬೇಕು ಅನ್ನೋದೇ ದೇವ್ರು ಆಸೆ ಪಟ್ಟರು. ಆಗ ಆಸೆ ಪಡಕ್ಕೆ ಮುಂಚೆ ನೀ ಬೀಜ ಬಿತ್ತು ಅಂತಾರೆ. ಅರ್ಧ ಆಸ್ತಿನೇ ಅವ್ನು ಬೀಜ ಬಿತ್ತುಬಿಟ್ಟ. ನಿನ್ನೆ ಶನಿವಾರ ನಾ ಮಾತಾಡ್ತಾ ಇದ್ದೆ, ಕೋಟಿ ಕುಬೇರರುಗಳು, ಶಾನ್ ಬೋಗ್ರುಗಳು, ಅಪೊಸ್ತಲ ಕೃತ್ಯ, ಇವೆಲ್ಲ ಪಾಸ್ಟ್ಗಳೇ ಹಳೆ ಒಡಂಬಡಿಕೆ ಮಾತಾಡ್ತಾರೆ. ಹೊಸ ಒಡಂಬಡಿಕೆ ಎಲ್ಲಿದೆ ರೀ ಅದು ಗೊತ್ತಾ? ಎಲ್ಲಿದೆ ಇದು ಹೊಸ ಒಡಂಬಡಿಕೆ? ಹಣದ ಬಗ್ಗೆ ಎಲ್ಲಿದೆ? ಏಸಪ್ಪನೇ ಮಾತಾಡ್ತಾರೆ ಹಣದ ಬಗ್ಗೆನೇ. 6:19 ಓದಿ ಮಾತನ್ನು ಮತ್ತಾಯ ಸುವಾರ್ತೆ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ. ಯಾವ ವಿಷಯ ಮಾತಾಡ್ತಾ ಇದ್ದಾರೆ ರಾಜ್ಕುಮಾರ್ ಅವರೇ? ಹಣದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ. ಮಾಡ್ಬಿಟ್ರೆ ನಾನು ಬಂದ್ಬಿಡ್ತೀನಿ ಅಂತ ರೈಟ್ ಮಾಡ್ತೀನಿ ಅಂತಾರೆ. ನೆಕ್ಸ್ಟ್ ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲಿಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ. ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ. ಅಲ್ಲಿ ಕಳ್ಳರು ಕನ್ನ ಕೊರೆಯುವುದೂ ಇಲ್ಲ, ಕದಿಯುವುದೂ ಇಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ. ಹಣದ ಬಗ್ಗೆನೇ ಮಾತಾಡ್ಕೊಂಡ್ ಬರ್ತಾರೆ ದೇವರು. ಹಣನ ನೀ ಪೂಜೆ ಮಾಡಬೇಡ, ಹಣನ ಸೇವೆ ಮಾಡು, ಉಪಯೋಗ ಮಾಡು, ಹಣ ನನ್ನ ರಾಜ್ಯಕ್ಕೆ ಕೊಡು, ನೀನು ನನ್ನ ಪ್ರೀತಿ ಮಾಡು, ನಾನು ನಿನ್ಗೆಲ್ಲ ಮಾಡ್ತೀನಿ. ನೆಕ್ಸ್ಟ್ ಅದೇನು ಮಾಡ್ತಾರೆ? 32ನೇ ವಚನ. ಈಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಒದ್ದುಕೊಳ್ಳಬೇಕೆಂದು ಚಿಂತೆ ಮಾಡಬೇಡಿರಿ. ಇವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ನೀವಾದರೋ ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ಅಪ್ಪ ಹೇಳ್ತಾರೆ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಟ್ಬಿಡಿ. ಇವತ್ತಿಂದ ನಾನೆಲ್ಲ ಬ್ಲೆಸ್ ಮಾಡ್ತೀನಿ ಅಂತ. ಒಡಂಬಡಿಕೆ ಒಳಗೆ ಅವನು ಒಡಂಬಡಿಕೆ ಒಳಗೆ ಬಂದಿಲ್ಲ. ಅದಕ್ಕೆ ಅವನಿಗೆ ಅಬ್ರಾಹ್ಮನ ಒಡಂಬಡಿಕೆನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಬರ್ತಾರೆ ಜೀಸಸ್ ಅವ್ರ ಮನೆಗೆ. ನೋಡಿ, ನೀವು ಜೀವಿಸ್ ಅಂತಿದೀಯಾ, ಅಬ್ರಾಹ್ಮ್ ನಿನ್ನ ತಂದೆ ಅಂತ ಹೇಳ್ತಿದ್ಯಾ, ಅಬ್ರಾಹ್ಮ್ ನಿಂತರ ಲೂಟಿಂಗ್ ಫಿಲಾಸಫಿ ಮಾಡಿ ಮೂಟೆ ಮೇಲೆ ಕೂತ್ಕೊಳ್ಳಿಲ್ಲ ಕಣೋ ಮೂರ್ಖ ನನ್ನ ಮಗನೇ. ಅವನೆಲ್ಲರ ಕಡೆ ದಾನ ಮಾಡ್ಕೊಂಡು ಕೂತಿದ್ದ ಕಣೋ. ಅವನೆಲ್ಲರಿಗೂ ಬಂದು ಬಡವರಿಗೆ ರಾಜ ಆಗಿದ್ದ ಕಣೋ. 100 ಜನಕ್ಕೆ ಅನ್ನದಾತನಾಗಿದ್ದ ಕಣೋ. ಅವನು ತನ್ನ ಹಣ ತೊಗೊಂಡು ತಾನೇ ಮೂಟೆ ಕಟ್ಕೊಂಡು ನಾನೇ ಬಿಲಿಯನಿಯರು ಅಂತ ಹೇಳಿ ಕೊಚ್ಕೊಳ್ಳಿಲ್ಲ ಕಣೋ. ಅಬ್ರಾಹ್ಮನ ತಂದೆ ಅಂತೀರಾ ನೀವು? ಅಬ್ರಾಹ್ಮನ ಕ್ರಿಯೆಗಳನ್ನ ತೋರಿಸಿ ನೀವು. ಹೂ ಇಸ್ ಅಬ್ರಾಹ್ಮ್? ಅಬ್ರಾಹ್ಮ್ ಗೇವ್ ಹಿಸ್ ಓನ್ ಬಿಗಾಟೆನ್ ಸನ್. ತನ್ನ ಮಗನನ್ನೇ ಶಿಲುಬೆ ಮೇಲೆ ಆ ಮರಿಯಾ ಬೆಟ್ಟದ ಮೇಲೆ ಕೊಟ್ಟ. ಯಾಕಂದರೆ ಆ ಹೃದಯದಲ್ಲಿ ನನ್ನ ಮೇಲೆ ಪ್ರೀತಿ ಇಟ್ಟ ಕಣೋ. ನಿನಗೆ ಪ್ರೀತಿ ಬಂದು ಮೂಟೆ ಮೇಲೆ ಹೋಗೈತಲ್ಲೋ ಮುಟ್ಟಾಳ, ಆ ಮೂಟೆ ತೆಗಿ ನೀನು. ಅದಕ್ಕೆ ಅವನು ಹೇಳ್ತಾ, ಅರ್ಧ ಮೂಟೆ ಕೊಡ್ತೀನಿ. ವೆರಿ ಗುಡ್, ಕಂಗ್ರಾಚ್ಯುಲೇಷನ್, ಕೊಡು ಅಂತಾರಪ್ಪ. ಆಗ ದೇವ್ರ ಬ್ಲಾಕ್. ಗಾಡ್ ವಾಂಟ್ಸ್ ಮನಿ ಟು ಫ್ಲೋ. ಅದು ಒಬ್ಬರ ಕೈಯಿಂದ ಸೇವಕರಿಂದ ಹೋಗ್ತಾ ಹೋಗ್ಬೇಕು. ಅದಕ್ಕೆ ದೇವ್ರು ಹೇಳ್ತಾರೆ, ಬಡ್ಡಿ ಬಾಚಿಗಳಿಂದ ವೃದ್ಧಿಯಾದ ಆಸ್ತಿನ ದೇವ್ರು ತೆಗೆದು ಯಾರು ಕೊಡ್ತಾರೆ? ಬಡವರ ಪಾಲು. ಆ ಬಡವರ ಮೇಲೆ ದಯೆ ತೋರ್ಸನ ಮೇಲೆ ಹೋಗುತ್ತೆ ಅಂತಾರತ್ತೆ. ಆಗ ಬಡವ ಅಂದ್ರೆ ಏನು? ಸುವಾರ್ತೆ ಕೇಳೋನು ಬಡವ. ಬಡತನದಲ್ಲಿರೋ ಒಬ್ಬ ಬಡವ ಸುವಾರ್ತೆ ಕೇಳಿ ಸಿರಿವಂತಿಕೆ ಬರೋದೇ ಸುವಾರ್ತೆ. ಇವಾಗ ನಿಮ್ಮ ಸುವಾರ್ತೆಗೆ ಹಣ ಬೇಕು. ಇವತ್ತು ಹಣ ಬೇಕಾದರೆ ದೇವ್ರು ಏನು ಮಾಡ್ತಾರೆ? ಹಣವನ್ನು ಅಲ್ಲಿ ಡಂಪ್ ಮಾಡ್ರ ಹಣ ತೆಗಿತಾರೆ ಅದನ್ನು. ಆಗ ಯಾಕೆ ತೆಗಿತಾನೆ? 5 ಕಾರಣಗಳು ಕೇಳ್ತಾರೆ ದೇವ್ರು. ಯಾಕೆ ಕಿತ್ಕೊಳ್ತಾರೆ? 5 ಕಾರಣಗಳು. ಮೊದಲನೇದು, ಅವನು ಅನ್ಯಾಯದಿಂದ ಸಂಪಾದನೆ ಮಾಡಿದ್ದಾನೆ. 2ನೇದು, ಅವನಿಗೆ ದೇವ್ರ ಬಗ್ಗೆ ಚಿಂತೆ ಇಲ್ಲ. 3ನೇದು, ಅವನ ಹಣದ ಮೇಲೆ ದುರಾಸೆ ಉಳ್ಳವನಾಗಿದ್ದಾನೆ. 4ನೇದು, ದೇವರ ಕಾರ್ಯಗಳನ್ನು ಅವನು ತಿಳಿಯದೇ ಇದ್ದಾನೆ. 6ನೇದು, ಇದು ದೇವರಿಂದನೇ ಬಂದಿದ್ದು ಅಂತ ಅವನು ನೆನೆಸೋದಿಲ್ಲ, ದೇವರಿಗೆ ಮಹಿಮೆ ಕೊಡೋದಿಲ್ಲ. 7ನೇದು, 24 ಗಂಟೆ ಅವನ ಹಣದ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿರ್ತಾನೆ. ಕೆಲವು ನೋಡಿದ್ದೀರಾ, ಹಣ 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 ಅಂತಲೇ ಇರ್ತಾರೆ ಅವರು. 24 ಗಂಟೆ ಅವ್ರಿಗೆ ಹಣದ ಬಗ್ಗೆನೇ ಯೋಚನೆ, ಅವ್ರಿಗೆ ದೇವ್ರ ಬಗ್ಗೆನೂ ಯೋಚನೆ ಇಲ್ಲ. ಹಣದಿಂದ ಹೋಗ್ಬಿಡಿ. ಯಾಕೆ ಅವ್ರಿಗೆ 24 ಗಂಟೆ ಹಣದ ಬಗ್ಗೆ ಚಿಂತೆ ಅಂದರೆ? ಶೋಭಾ ಅವರೇ, ಹಣವನ್ನು ಹೃದಯದಲ್ಲಿಟ್ಟು ಹಣನ ಪೂಜೆ ಮಾಡ್ತಾ ಇದ್ದಾನೆ. ಇದು ವೆರಿ ಡೇಂಜರಸ್ ಥಿಂಗ್. ಹಣ ಏನು ಮಾಡುತ್ತೆ? ನಿನ್ನನ್ನು ದುಷ್ಟ ಕಾರ್ಯಗಳಿಗೆ ಕರ್ಕೊಂಡು ಹೋಗುತ್ತೆ, ವ್ಯಭಿಚಾರಕ್ಕೆ ಕರ್ಕೊಂಡು ಹೋಗುತ್ತೆ, ದುಶ್ಚಟಗಳಿಗೆ ಕರ್ಕೊಂಡು ಹೋಗುತ್ತೆ. ಆ ದುಶ್ಚಟಗಳಿಗೆಲ್ಲ ಹೋಗ್ತಾ ನಿನ್ನ ಆತ್ಮ ಏನಾಗುತ್ತೆ? ಅದರಲ್ಲಿ ನಶಿಸಿ ಹೋಗ್ಬಿಡುತ್ತೆ. ಕೊನೆಗೆ ನರಕಕ್ಕೆ ಹೋಗ್ತೀಯ. ಯು ನೀಡ್ ಮನಿ, ಬಟ್ ಯು ಶುಡ್ ನಾಟ್ ಹ್ಯಾವ್ ದ ಲವ್ ಆಫ್ ಮನಿ. ನಿನಗೆ ಹಣ ಬೇಕು, ಅದು ಹಣದಾಸೆ ಇರಬಾರ್ದು. ಅದೇ ದೇವ್ರದ್ದು ಕಾನ್ಸೆಪ್ಟ್ ಹೇಳ್ತಾರೆ. ನಿನಗೆ ಹಣ ಎಷ್ಟು ಬರಲಿ, ಕೋಟಿಗಟ್ಟಲೆ, ಅದನ್ನು ಫ್ಲೋ ಮಾಡಿಬಿಡು ಅಂತ ದೇವರು. ಫ್ಲೋ ಮಾಡಿಬಿಡು. ನೋಡಿ, ಒಂದು ಬಕೆಟಲ್ಲಿ ನೀರಿದೆ ಫುಲ್ಲು, ಆ ಬಕೆಟಲ್ಲಿ ನೀರು ತುಂಬಿಸ್ತಾನೇ ಇದ್ರೆ ಏನಾಗುತ್ತೆ? ಉಕ್ಕೊಂಡು ಎಲ್ಲ ಕಡೆ ಹರ್ಕೊಂಡು ಹೋಗ್ತಾ ಇರತ್ತೆ. ಅದ್ರ ಬದಲು ಕೆಳಗೊಂದು ಟ್ಯಾಪ್ ಮಾಡಿದ್ರೆ ನೀನು ಇಲ್ಲಿ ಹಾಕಿದಷ್ಟು ಟ್ಯಾಪಿಂದ ಹೊರಗಡೆ ಹೋಗ್ತಾ ಇರುತ್ತೆ, ಎಲ್ರಿಗೂ ಹೋಗ್ತಾ ಇರುತ್ತೆ, ಎಲ್ಲರೂ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ದೇವರ ಆಶೀರ್ವಾದ ಕೂಡ ಕಿರಣ್ ಅವರೇ ನಿಮ್ಗೆ ಆಶೀರ್ವಾದ ತುಂಬಿಸ್ತಾನೆ. ನೀನು ಎಲ್ಲರಿಗೂ ಆಶೀರ್ವಾದ ನಿಧಿಯಾಗಿರಬೇಕು ಅಂತೇಳಿ. ಅದಕ್ಕೆ ದಾವೀದ ಆಶೀರ್ವಾದ ನಿಧಿ ಆಗ್ಬಿಟ್ಟ.
ಆಗ ಒಡಂಬಡಿಕೆ ಒಳಗೆ ನೀವು ಬಂದ ತಕ್ಷಣ ಹೇಳಿ, ನಾನು ಒಡಂಬಡಿಕೆ ಒಳಗೆ ಬಂದಿದ್ದೇನೆ. ನಾನು ಒಡಂಬಡಿಕೆಯಲ್ಲಿ ಬಂದಿದ್ದೇನೆ. ಆಶೀರ್ವಾದ ಆರಂಭ ಆಗುತ್ತೆ. ಆಶೀರ್ವಾದ ಆರಂಭ ಆಗುತ್ತೆ. ಪೂರ್ವ ಪಶ್ಚಿಮ, ಪೂರ್ವ ಪಶ್ಚಿಮ, ಉತ್ತರ ದಕ್ಷಿಣ, ಉತ್ತರ ದಕ್ಷಿಣ ಎಲ್ಲ ದಿಕ್ಕುಗಳಿಂದ ಎಲ್ಲ ದಿಕ್ಕುಗಳಿಂದ ನನ್ನ ಆಶೀರ್ವಾದಗಳು ನನ್ನ ಆಶೀರ್ವಾದಗಳು ನದಿಯಾಗಿ ಹರಿದುಕೊಂಡು ಬರುತ್ತದೆ. ಹರಿದುಕೊಂಡು ಬರುತ್ತದೆ. ಬರುತ್ತೆ. ನೀವು ಅರಿಕೆ ಮಾಡಾಯ್ತಿದು. ಮಾಡಿದ ಮೇಲೆ ಅಯ್ಯೋ ಇದು ಬರುತ್ತಾ ಇಲ್ವಾ ಅಂತ ಅಪನಂಬಿಕೆ ಪಡಬೇಡಿ. ನೀವು ಮಾತಾಡಿದ ಮೇಲೆ ಆ ಮಾತಿನ ಪ್ರಕಾರ ಆ ಮಾತಿನ ಮೇಲೆ ನಿಂತ್ಕೊಳ್ಳಿ. ಆಫ್ಟರ್ ಯು ಸ್ಪೀಕ್ ಯು ಟ್ರೈ ಟು ಸ್ಟ್ಯಾಂಡ್ ಆನ್ ಅವರ್ ಸ್ಟೇಟ್ಮೆಂಟ್ ವಾಟ್ ಯು ಸ್ಪೀಕ್. ನೀನು ಮಾತಾಡಿದ ಮೇಲೆ ನೀನು ಏನು ಮಾಳಿಕೆ ಕೊಟ್ಟಿದ್ಯಾ ಆ ಹೇಳಿಕೆ ಮೇಲೆ ನೀನು ನಿಂತ್ಕೋಬೇಕು. ಅವಾಗ ಆಗಲೇ ಅದು ಕಾರ್ಯಗತ ಆಗತ್ತೆ. ಅದು ಪರಲೋಕದಲ್ಲಿ ಏನನ್ನ ಭೂಮಿಯ ಮೇಲೆ ಏನನ್ನ ಬಿಚ್ಚುತ್ತೀರಾ ಅದು ಪರಲೋಕದಲ್ಲಿ ಬಿಚ್ಚಬೇಕು. ಏನು ಹಣಕಾಸುಗಳು ಬಿಚ್ಚಲ್ಪಡಲಿ, ಚೆಕ್ಗಳು ಬಿಚ್ಚಲ್ಪಡಲಿ, ಆಸ್ತಿಗಳು ಬಿಚ್ಚಲ್ಪಡಲಿ, ಐಶ್ವರ್ಯಗಳು ಬಿಚ್ಚಲ್ಪಡಲಿ, ವಜ್ರ ವೈಡೂರ್ಯ ಪಚ್ಚೆ ಪದ್ಮರಾಗ ಎಲ್ಲ ಕಲ್ಲುಗಳು 12 ಕಲ್ಲುಗಳು ಬಿಚ್ಚಲ್ಪಡಲಿ, ಸಮಾಧಾನ ಬಿಚ್ಚಲ್ಪಡಲಿ, ಕ್ಷಮಾಪಣೆ ಬಿಚ್ಚಲ್ಪಡಲಿ, ಧೈರ್ಯ ಬಿಚ್ಚಲ್ಪಡಲಿ, ಸಮಾಧಾನದ ಆಶೀರ್ವಾದಗಳು ಬಿಚ್ಚಲ್ಪಡಲಿ. ನೀವು ಇದನ್ನ ಆರಿಕೆ ಮಾಡಿ ನೀವು ಕಮಾಂಡ್ ಮಾಡಬೇಕು. ಬಾಯಿಂದ ಕಮಾಂಡ್ ನೀವು ಮಾಡಲಿಲ್ಲ ಅಂತ ಏನು ಮಾಡೋಕ್ಕಾಗೋದಿಲ್ಲ ದೇವರು. ಅದಕ್ಕೆ ಎಲ್ಲ ಜನ ಹೇಳ್ತಾರೆ, ದೇವ್ರೆ ನೀವು ಒಂದೇ ಒಂದು ಮಾತು ಹೇಳಪ್ಪ ಅಂತಾರೆ. ಯಾಕೆ? ದೇವ್ರ ಮಾತಲ್ಲಿ ಒಂದು ಬಿಡುಗಡೆ ಇದೆ. ಅದಕ್ಕೆ ಸೆಂಚುರಿಯನ್ ಹೇಳ್ತಾನೆ ಬಂದು, ದೇವ್ರೆ ನೀನು ನನ್ನ ಮನೆಗೆ ಬರೋಷ್ಟು ಯೋಗ್ಯತೆ ನನಗಿಲ್ಲ, ಬಟ್ ಯು ಸೇ ಓನ್ಲಿ ಒನ್ ವರ್ಡ್, ಮೈ ಸರ್ವೆಂಟ್ ವಿಲ್ ಬಿ ಹೀಲ್ಡ್. ಅಂಡ್ ಜೀಸಸ್ ವಾಸ್ ಅಸ್ಟಾನಿಶ್ಡ್ ಬೈ ದ ಸ್ಟೇಟ್ಮೆಂಟ್ ಆಫ್ ದ ಸೆಂಚುರಿಯನ್. ದೇವರು ಆ ಶತಾಧಿಪತಿಯ ಹೇಳಿಕೆ ಕೇಳಿ ಏಸಪ್ಪ ಅತ್ಯಾಶ್ಚರ್ಯಪಡಿ. ಈ ವಾಸ್ ಮೆಸ್ಮನೈಸ್ಡ್ ಟು ಸಿ ದಟ್ ಕೈಂಡ್ ಆಫ್ ಫೇತ್. ಇವತ್ತು ನಮ್ಮ ಸಭೆಯ ಮಕ್ಕಳಿಗೆ ಈ ಥರ ಫೇತ್ ಬೇಕು ನಿಮಗೆ. ರಾಜ್ಕುಮಾರ್ ಅವರೇ, ಕುಮಾರಣ್ಣ ಅವರೇ, ನುಡೀರಿ. ಕೂತ್ಕೊಂಡಾಗ ಎದ್ದಾಗ ಐಶ್ವರ್ಯಗಳು ಬರುತ್ತೆ, ಸಮಾಧಾನಗಳು ಬರುತ್ತೆ, ಆರೋಗ್ಯ ಬರುತ್ತೆ, ನೆಮ್ಮದಿ ಬರುತ್ತೆ, ಧೈರ್ಯ ಬರುತ್ತೆ, ಅಧಿಕಾರ ಬರುತ್ತೆ, ಎಲ್ಲ ಅರ್ಹತೆಗಳು ಬರುತ್ತೆ, ವಸ್ತುಗಳು ಬರುತ್ತೆ, ಬಟ್ಟೆಗಳು ಬರುತ್ತೆ, ಒಡವೆಗಳು ಬರುತ್ತೆ, ಕೋರ್ಟ್ ಕೇಸ್ಗಳು ಕ್ಲಿಯರ್ ಆಗುತ್ತೆ. ನನ್ನ ಪರವಾಗಿ ಎಲ್ಲ ಮಾತಾಡುತ್ತೆ. ಎವ್ರಿಥಿಂಗ್ ಇನ್ ಸ್ಪೀಕ್ ಇಸ್ ಆನ್ ಬಿಹಾಫ್ ಆಫ್ ಮೀ. ಮೈ ಕೇಸ್ ಇಸ್ ಡಿಫರೆಂಟ್. ನನ್ನ ಕೇಸ್ ಡಿಫರೆಂಟ್ ಆಗಿದೆ. ನಾನು ಬಾಲವಾಗಿ ಅಲ್ಲ, ನಾನು ತಲೆಯಾಗಿರ್ತೀನಿ. ಇಂದಿನಿಂದ ನಾನು ಕೈ ಇಟ್ಟು ಮಾಡುವ ಎಲ್ಲ ಕೆಲಸಗಳನ್ನ ದೇವರು ಆಶೀರ್ವಾದ ಮಾಡ್ತಾ ಹೇಳಿ, ಇಂದಿನಿಂದ ನಾನು ಕೈ ಇಟ್ಟು ಮಾಡುವ ಎಲ್ಲ ಕೆಲಸಗಳನ್ನ ದೇವರು ಆಶೀರ್ವಾದ ಮಾಡ್ತಾರೆ. And God will command His blessing on all your storehouse. ದೇವರು ನಿನ್ನ ಉಗ್ರಾಣಗಳ ಮೇಲೆ ಆಶೀರ್ವಾದಕ್ಕೆ ಎವಂಜೆಲ್ God will speak to a blessing. Come on now, my daughter Angel is speaking. Go and fill her barns. ಅವಳ ಬಾಣಗಳಲ್ಲಿ ಹೋಗಿ ತುಂಬ ನೀನು, ಉಗ್ರಾಣಗಳಲ್ಲಿ ತುಂಬ ನೀನು. God will command His blessing on all your storehouse ಅಂತ. ಆಗ ಆಶೀರ್ವಾದಕ್ಕೂ ಕಿವಿ ಇದೆ. ಹಲೋ, ಆಶೀರ್ವಾದಕ್ಕೂ ಕಿವಿ ಇದೆ. ಅದಕ್ಕೆ ನಿಂತ್ಕೊಳ್ಳುತ್ತೆ. ಸಾರ್ ಎಲ್ಲಿಗೆ ಹೋಗ್ಲಿ? ನೇರವಾಗಿ ಯಲಹಂಕ ಹತ್ರ ಹೋಗು, ಮಾರುತಿ ನಗರಕ್ಕೆ ಹೋಗು, ಮಾರುತಳ್ಳಿಗೆ ಹೋಗು, ಸ್ವಾತಿ ಮನೆ ಹತ್ರ ತುಂಬ ದಿನ ಅವಳು ಪ್ರೇ ಮಾಡ್ತಾಳೆ. ಈಗ ಓರಿಪಾಳೆ ಕಡೆ ಹೋಗ್ಬೇಡ, ಪಾದರಾಯನಪುರ ಕಡೆ ಹೋಗು, ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬೇಡ ಅಂತ ಹೇಳ್ತಾರ. ಹೋಗು, ಅಲ್ಲಿ ಯಾರೋ ಒಬ್ಬ ಕಾಯ್ತಾ ಇದ್ದಾನೆ, ತುಂಬ ತಿಂಗಳಿಂದ ಕಾಯ್ತಾ ಇದ್ದಾನೆ. ಜಕಾರಿಯ ಒಬ್ಬ, ನಿಕೋದೇಮ್ ಒಬ್ಬ ಕಾಯ್ತಾ ಇದ್ದಾನೆ. ಬಾಂಬೆಯಲ್ಲಿ ತಾನ ಹತ್ರ ಇದ್ದಾನೆ ಅವನು. ಹೋಗಿ ಅವನು ಆಶೀರ್ವಾದ ಮಾಡಿ ಆ ಮಣಿಯಂತ ಮುತ್ತುಗಳನ್ನ ಕೊಟ್ಬಿಟ್ಟು ವಾಪಸ್ ಬಾ. ಎಸ್ ಸರ್, ಆಶೀರ್ವಾದ ಹೇಳುತ್ತೆ, ಎಸ್ ಸರ್ ಹೋಗಿ ಬರ್ತೀನಿ. ಕರ್ತನ ಬಾಯಿಂದ ಹೊರಟ ಮಾತು ಅವರ ಚಿತ್ತವನ್ನು ನೆರವೇರಿಸದ ಹೊರತು ವಾಪಸ್ಸಾಗಿ ಮತ್ತೆ ಹಿಂತಿರುಗಿ. ಮಳೆ ಹೋಗುವಂತ ತಕ್ಷಣ ಮಳೆ ಹೋಗುತ್ತೆ. ಹೋಗಿ ಬಿತ್ತುವನಿಗೆ ಬೀಜವನ್ನು, ಉಣ್ಣುವನಿಗೆ ಆಹಾರನ ಕೊಟ್ಟು ಬೆಳೆನ ಬೆಳೆಸಿ ಮತ್ತೆ ಮಳೆ ಬಂದು ವಾಪಸ್ ಬಂದು ಜೀವಸದ ನಿಂತ್ಕೊಂಡು ಹೇಳುತ್ತೆ, ದೇವರೇ ಎಲ್ಲ ಕಡೆ ಹೋಗಿ ಬಂದೆ, ಹೋಗಿ ಕೂತ್ಕೊ ಹೋಗು ಅಂತ ಹೇಳ್ತಾರೆ. ಎಲ್ಲ ಕೆಲಸ ಮಾಡಿ ಬರುತ್ತೆ ಅದು. ಆದರೆ ನಾವೇನು ಕೆಲಸ ಮಾಡಲ್ಲ. ಇಲ್ಲಿ ಚೆನ್ನಾಗಿ ವಾಕ್ಯ ಕೇಳ್ತೀವಿ, ಮನೇಲಿ KFC ತಿನ್ಬಿಟ್ಟು ಗೊರಕೆ ಹೊಡೆದು ದಬಾಕೊಂಡ್ಬಿಡ್ತೀವಿ. ಹಂಗೆ ದಬಾಕೊಂಡೆ ಬೇದಾರ್. ಇದು ದಬಾಕ್ಬಿಟ್ಟು ನನ್ನ ಮೇಲೆ ನನ್ನ ಗಂಡನೂ ದಬಾಕೊಂಬಿಟ್ಟ. ಆಮೇಲೆ 3 ಮಕ್ಕಳು ದಬಾಕೊಂಡ್ಬಿಟ್ರು. ಆಮೇಲೆ ನಮ್ಮ ಮೇಲೆ ಎಲ್ಲರ ಮೇಲೆ ಮಲಗಿದಾಗ ಆ ಬೀರು ನಮ್ಮ ಮೇಲೆ ಬಿದ್ದು ದಬಾಕೊಂಡ್ಬಿಡ್ತು ಬೇದಾರ್. ಬೀರು ಬಿದ್ದುಬಿಡ್ತಾ, ಬೀರು ನಮ್ಮ ಮೇಲೆ ಮಲಗಿಬಿಡೈತೆ ಬೇದಾರ್. ಎವ್ರಿ ವರ ಆಶೀರ್ವಾದ. ದ ಲೇಸಿ ಮ್ಯಾನ್ ವಿಲ್ ನಾಟ್ ಫ್ಲೋ ಎನಿಥಿಂಗ್ ಇನ್ ದ ಡೇಸ್ ಆಫ್ ವಿಂಟರ್. ಸೋಮಾರಿ ಮಳೆಗಾಲದಲ್ಲಿ ಬೀಜವನ್ನು ಬಿತ್ತುದಲ್ಲ. ನೆಪ ಅವನಿಗೆ ಇದೆಲ್ಲ ಕೊಡಬೇಕಾ, ಇವಾಗಲೇ ಕೊಡಬೇಕಾ, ಆಮೇಲೆ ಕೊಡಬಾರ್ದಾ, ಈಗ ನಂಗೆ ಟೈಮ್ ಸರಿ ಇಲ್ಲ, ನಮ್ಮ ಆಂಟಿಗೆ ಹುಷಾರಿಲ್ಲ, ಇದೆಲ್ಲ ನೆಪ ಅವನಿಗೆ. ಇವತ್ತು ಕೆಲವು ಆರಾಧನೆಗೆ ಬಂದಿಲ್ಲ ಕೇಳಿ ನೋಡಿ, ನೆಗಡಿ ಬಂದುಬಿಡ್ತು ಬೇದಾರ್, ಕೆಮ್ಮು ಬಂದುಬಿಡ್ತು ಬೇದಾರ್. ಅದೇ ಇಲ್ಲಿ ಪ್ರೀ ಕುಕ್ಕರ್ ಕೊಡ್ತೀನಿ ಅಂತ ಟಿ ವಿಲಿ ಹಾಕಿ ನೋಡಿ. ಇಲ್ಲಿ ಬ್ಯಾಪ್ಟಿಸಮ್ ಇಲ್ದವರು ಕೂಡ ಇಲ್ಲಿ ಬಂದಿರ್ತಾರೆ. ಇಲ್ಲಿ ಹಾಂ, ಹೃದಯ ಎಲ್ಲಿದೆಯಾ? ನಿಮ್ಮ ಹೃದಯ ಎಲ್ಲಿಟ್ಟಿದ್ದೀರಾ? ಆ ಹೃದಯದಲ್ಲಿ ಒಡಂಬಡಿಕೆ ಮಾಡ್ಕೊಂಡಿದ್ದೀರಾ?
ಕಲ್ಕತ್ತಾದಲ್ಲಿ ಯಾರೋ 1,000 ಕುಕ್ಕರ್ಗಳನ್ನ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ನಂತೆ ಟಿ ವಿಲಿ. 1,000 ಜನ ಹೋಗ್ಬಿಟ್ಟವ್ರು. ಯಾರೋ ಒಂದು ತಾಯಿನ ಮಗಳು ಹೋಗ್ಬಿಟ್ಟವ್ರು ಅಲ್ಲಿಗೆ. ಗಂಡ ಹೇಳಿದಂತೆ ಯಾಕೆ ಹೋಗ್ತೀರಾ, ಮಿಕ್ಸಿ ನಾನೇ ಕೊಡ್ತೀನಿ, ಮೂತಿಗೆ ಎಲ್ಲಿ ಕೊಡ್ತೀಯ ಮಿಕ್ಸಿ, ರುಬ್ಬಿ 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 ಸಾಕಾಗೈತೆ ನನಗೆ, ನೀನು ಯೋಗ್ತಾ ಕೊಡ್ಸಕ್ಕಂತೂ ಯೋಗ್ತಾ ಇಲ್ಲ, ಅವ್ನು ಯಾವನೋ ಪ್ರಿಯ ಕೊಡ್ತಾನೆ, ಹೋಗಿ ಎತ್ಕೊಂಡು ಬರ್ತಿ. ಇಲ್ಲ ಕಣೆ ರೆಸ್ಟಿರೋದು ಕಣೆ ಹೋಗ್ಬೇಡ, ನಿನಗೆ ಬರೋ ಯೋಗ್ತಾ ಇಲ್ಲ, ನೀನು ಸೀರೆ ಹಾಕ್ಕೊಂಡು ಕೂತ್ಕೊ ಮನೆಯಲ್ಲಿ. ನಾವು ಸೀರೆ ಹಾಕೊಂಡು ಅಲ್ಲ ಹೋಗಿ ತರ್ತೀವಿ, ಚೆನ್ನಾಗಿ ಚೆನ್ನಾಗಿ ಚಟ್ನಿ ತಿಂದ್ಬಿಟ್ಟು ಚೆನ್ನಾಗಿ ಮಲ್ಕೊಂಡು ಹೋದ್ರಿ. ಇವರು ಅರಸಾಹಸ ಮಾಡು ಹೋದ್ರೆ 15,000 ಜನ ಮೇಲೆ ಬರುತ್ತೆ ಕುಕ್ಕರ್ಗೆ. ಅನೌನ್ಸ್ ಮಾಡೋದು ಬರೀ 1,000 ಕುಕ್ಕರು, 15,000 ಜನ, 15,000 आ गया, लेकिन कुकर एक ही 1,000 है, कैसा अंदर जा सकता भैया, भाइयों बहनों. अच्छा दिन आता है. कलकत्ता भाइयों बहनों, अच्छा दिन आगे आओ पीछे जाओ, आगे आओ पीछे जाओ, ಸ್ಟ್ರೈಟ್ ಜಾವೋ ಎಲ್ಲ ಹೇಳ್ಕೊಂಡು ರೆಸ್ಟಲ್ಲಿ ಮುಗಿ ಆಗಿ ಅಮ್ಮ ತಾಯಿ ಮಗಳು ನುಗ್ಗಿ ಅಮ್ಮ ಹೇಳಿಂದ ಬೇಡ ಕಣೆ ಹೋಗ್ಬೇಡ, ನಿಮ್ಮಪ್ಪ ಹೇಳೋನಲ್ಲ ಅವನು ಉಗಿದು ಬಿಡ್ತಾನೆ, ಬೇಡ ಎತ್ಕೊಂಡನ ಹೋಗೋಣ ಬಾ, ಇಲ್ಲಾಂದ್ರೆ ಹೋದ್ರೆ ಅವಮಾನ ಆಯ್ತದ ನಮಗೆ. ಹೆಂಗ ನಾವು ಕೊನೆಗೆ ಹಿಂಗೋ ರೆಸ್ಟಲ್ಲಿ ಮಾಡಿ ಆ ಕೊನೆಗೆ ಹತ್ರ ಹೋಗ್ತಿದ್ದಂಗೆ ಈ ಅಮ್ಮ ಗಾಲಿ ಬಿದ್ದು ಬಿಡ್ತದೆ. ಬಿದ್ದಿದ್ದೆ ಆ ಅಮ್ಮನ ಹಾಕಿ ತುಳಿದಾಕ್ಬಿಟ್ಟವ್ರು ಇಟ್ಕೊಂಡು. ಫುಲ್ಲು ಫಿಸಿಯೋಥೆರಪಿ ಆಗಿ ಎಲ್ಲೇ ಹಿಂದ್ಗಡೆ ಮುಂದ್ಗಡೆ ಎಲ್ಲ ಹಾಕಿ ಕೊನೆಗೆ ಹೆಂಗೋ ಮಾಡಿ ಕುಕ್ಕನ್ನು ಎತ್ಕೊಂಡು ಆ ಮಿಕ್ಸಿ ಎತ್ಕೊಂಡು ಮನೆಗೆ ಬಂದವ್ರೆ. ಒಂದೇ ಸಂತೋಷ ನೋಡ್ರಿ, ತಂದ್ಬಿಟ್ವಿ ನಾವು. ಏನು ಮುಖದ ಮೇಲೆಲ್ಲ ಏಟು, ಅಯ್ಯೋ ಅದೇನಿಲ್ಲ ಬಿಡಿ, ಫಸ್ಟ್ ಮಿಕ್ಸಿ ನೋಡಿ, ಅಲ್ಲ ಕಡೆ ರಕ್ತ ಬರ್ತಾ ಇದೆಯಲ್ಲ, ಇಲ್ಲ ಏನಿಲ್ಲ ಬಿಡಿ ಎದುರು ಬೇಡ, ಮಿಕ್ಸಿ ನೋಡಿ ಎಲ್ಲ ಖುಷಿಯಾಗಿ ಹಂಗೆ ಹೋಗ್ತಿರಿ. ಹಿಂಗೆ ಬಂದು ಬರ್ತಾ ಹತ್ರ, ಚೈನಲ್ಲೇ ನಿಂದು, ಏಯ್ ನಿಂದಲ್ಲೇ ವಾಲೆ ಏನಾಯ್ತು, ಅಯ್ಯೋ ಚೈನ್ ಹೋಯ್ತಾ, 3 ಲಕ್ಷ ಚೈನು, ಗೋವಿಂದ ಗೋವಿಂದ. 3,000 ರೂಪಾಯಿ ಮಿಕ್ಸಿಗೆ ತಾಯಿ ಮಗಳು 3 ಲಕ್ಷ ರೂಪಾಯಿ ಒಡವೆನ ಕಳ್ಕೊಂಬಿಟ್ರು. ಯಾಕೆ, ಹೃದಯ ಎಲ್ಲಿತ್ತು, ಮಿಕ್ಸಿ ಮೇಲೆ ಪೋಯಿಡಿಸಿಂಗೋ, ಪಟಾಕಿ ಮೇಲೆ ಹೋಗ್ಬಿಡುತ್ತೆ ಕೆಲವರಿಗೆ ದುಃಖ ಮಾಂಸ ಮೇಲೆ ಹೋಗ್ಬಿಡುತ್ತೆ, ಕೆಲವರಿಗೆ ಮೀನು ತರಕಾರಿಗಳ ಮೇಲೆ ಹೋಗ್ಬಿಡುತ್ತೆ, ಕೆಲವರಿಗೆ ಗ್ಯಾಮ್ಲಿಂಗ್ಗಳ ಮೇಲೆ ಹೋಗ್ಬಿಡುತ್ತೆ. ನಿಮ್ಮ ಮನಸ್ಸು ಎಲ್ಲಿದೆ, ನಿಮ್ಮ ಗಂಟೆ ಎಲ್ಲಿದೆ, ನಿಮ್ಮ ಮನಸ್ಸು ಅಲ್ಲಿರುತ್ತೆ. ಅದಕ್ಕೆ ಅಪ್ಪ ಹೇಳ್ತಾನೆ, ದೇವರನ್ನು ಹಣವನ್ನು ಸೇವಿಸಲಾರಿರಿ. ಹಣವನ್ನು ಬಿಟ್ಟು ಹಣವನ್ನು ಮಾಡು, ಹಣವನ್ನು ಉಪಯೋಗಿಸು, ದೇವರನ್ನ ನೀ ಆರಾಧಿಸು. ಆಗ ದೇವನ ಆರಾಧಿಸೋರು ಯಾರು, ಶಿವ ಅವರೇ, ದೇವನ ಪ್ರೀತಿ ಮಾಡೋರು. ಆಗ ನಾ ಪ್ರೀತಿ ಮಾಡೋದನ್ನು ಕಲಿಬೇಕು. ಆಗ ದಾವೀದ್ ಏನು ಮಾಡ್ತಾನೆ, ಆ ಒಡಂಬಡಿಕೆ ಎತ್ಕೊಂಡು ಬರ್ತಾನೆ, ಎತ್ಕೊಂಡು ದೇವ್ರ ಸನ್ನಿಧಾನದಲ್ಲಿ ಬಂದು ದೇವರಿಗೆ ಸ್ತೋತ್ರಗಳು ಹೇಳ್ಕೊಂಡು ಆ ಮಂಜೂಷ ಪೆಟ್ಟಿಗೆ ತರ್ತಾನೆ. ಆ 2 ಸಾಮ್ಯಲ 6ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಅಲ್ಲಿ ವಾಕ್ಯ 6ರಲ್ಲಿ ಹೇಳುತ್ತೆ, 4 ಕಣಕ್ಕೆ ಬಂದಾಗ ಎತ್ತುಗಳು ಎಡವಿದ್ದರಿಂದ ಉಜ್ಜನು ಕೈ ಚಾಚಿ ದೇವರ ಮಂಜೂಷವನ್ನು ಹಿಡಿದನು. ಆಗ ಯೆಹೋವನು ಉಜ್ಜನ ಮೇಲೆ ಕೋಪಗೊಂಡು ಆ ತಪ್ಪಿನ ಸಲುವಾಗಿ ಅವನನ್ನು ಹತ ಮಾಡಿದನು. ಅವನು ಅಲ್ಲೇ ದೇವರ ಮಂಜೂಷದ ಬಳಿಯಲ್ಲಿ ಸತ್ತು ಬಿದ್ದನು. ದೇವರು ಉಜ್ಜನನ್ನು ಮುರಿದು ಬಿಟ್ಟಿದ್ದರಿಂದ ದಾವೀದನು ಉರಿಗೊಂಡು ಆ ಸ್ಥಳಕ್ಕೆ ಪೇರೇಚ್ ಉಚ್ಚ ಎಂದು ಹೆಸರಿಟ್ಟರು. ಅದಕ್ಕೆ ಹಿಂದಿನವರೆಗೂ ಅದೇ ಹೆಸರಿರುತ್ತೆ, ಹುಚ್ಚರಾಗ್ಬಿಟ್ರಲ್ಲ. ಯಾಕೆ, ಪ್ರಿಪ್ರೇಷನ್ ಇಲ್ಲ ನೋಡಿ. ಇವನು ಒಡಂಬಡಿಕೆ ಹೊತ್ಕೊಂಡು ಬಂದ ದಾವೀದು, ಎಲ್ಲ ಕರೆಕ್ಟಾಗೇ ಮಾಡ್ದ. ಆದರೆ ಎತ್ತಿನ ಗಾಡಿ ಮೇಲೆ ಹಾಕ್ಬಿಟ್ಟ ನೋಡಿ. ಎತ್ತಿನ ಗಾಡಿ ಮೇಲೆ ಯಾಕೆ ಹಾಕ್ದ, ಫಿಲಿಸ್ಟರ್ ಎತ್ತಿನ ಗಾಡಿ ಮೇಲೆ ಕಳಿಸಿದ್ದಕ್ಕೆ ಇವನೇನು ಮಾಡ್ದ, ಫಿಲಿಸ್ಟರ್ಗೆ ಏನೂ ಮಾಡಲಿಲ್ಲ ದೇವರು, ನಮಗೂ ಏನೂ ಮಾಡಲ್ಲ. ಗತ್ತೂರಿನವ್ರಿಗೆ ರಾಕ್ಷಸನ್ನೇ ಕೊಂದಿರೋನು ಇವನು. ಆ ಒಡಂಬಡಿಕೆ ಬಗ್ಗೆ ಮಂಜೂಷ ಪೆಟ್ಟಿಗೆ ಹಿಂಗೆ ತರಬೇಕಂತ ಗೊತ್ತಿದ್ದು ಕೂಡ ಅರಸತನಕ್ಕೆ ಬಂದಾಗ ಒಂದೇ ಒಂದು ಔಟ್ ಹೊಡೆದ್ಬಿಡ್ತಾರೆ ನೋಡಿ. ಔಟ್ ಹೊಡೆದಿದ ತಕ್ಷಣ ಅಲ್ಲಿ ದೇವರನ್ನು ಹತ ಮಾಡ್ತಾರೆ. ಅದಕ್ಕೆ ದೇವರು ಅಲ್ಲಿ ದೇವರು ಅವನ ಮುರಿದು ಬಿಟ್ಟಿದ್ದರಿಂದ ಆ ದಿವಸ ದಾವೀದನು ದೇವರಿಗೆ ಭಯಪಟ್ಟು ಯೆಹೋವನ ಮಂಜೂಷವನ್ನು ನಾನು ಇರುವಲ್ಲಿಗೆ ತೆಗೆದುಕೊಂಡು ಹೋಗುವುದು ಹೇಗೆ ಎಂದುಕೊಂಡು ಕಣ್ಣೀರಿಟ್ಟನು. ಅದನ್ನು ದಾವೀದನಿಗೆ ತರಲೊಲ್ಲದೆ ಗತ್ತೂರಿನ ಓಬೇದೋಮನ ಮನೆಗೆ ಕಳಿಸಿದನು. ಯೆಹೋವನ ಮಂಜೂಷ ಪೆಟ್ಟಿಗೆ ಗತ್ತೂರಿನ ಓಬೇದ್ ಏದೋಮನ ಮನೆಯಲ್ಲಿ 3 ತಿಂಗಳಿತ್ತು. ಆ ಕಾಲದಲ್ಲಿ ದೇವರು ಯೆಹೋವನು ಓಬೇದೋಮನನ್ನು ಅವನ ಮನೆಯವರನ್ನು ಆಶೀರ್ವಾದ ಮಾಡಿದ್ದನು. ಯಾಕೆ, ಒಡಂಬಡಿಕೆ. ಓಬೇದೋಮ್ ಅಂದ್ರೇನು, ಓಬೇದ್ ಏದೋಮ್. ಓಬೇದ್ ಮೀನ್ಸ್ ರೆಡ್, ಏದೋಮ the word derives from Greek word ಆದಾಮ, ಓಬೇದ್ ಕೆಂಪು, ಏದೋಮ್ ಮನುಷ್ಯ, ಕೆಂಪು ಬಣ್ಣದ ಮನುಷ್ಯ, ಕೆಂಪು ರಕ್ತ ಉಳ್ಳ ಮನುಷ್ಯನನ್ನು ದೇವರು ಉಂಟು ಮಾಡಿದ್ರು. ಇವನಿಗೆ ತಾಯಿ ಯಾಕೆ ಹೆಸರಿಟ್ರು ಗೊತ್ತಿಲ್ಲ. ಆದರೆ ಗತ್ತೂರ್ ಅಂದ್ರೇನು, ಈ ಗತ್ತೂರಿಂದನೇ ಈ ರಾಕ್ಷಸ ಬಂದಿದ್ದು. ಯಾರು, ಗೊಲ್ಯಾತ ರಾಕ್ಷಸ ಎಲ್ಲಿಂದ ಬಂದಿದ್ದು, ಈ ಗತ್ತು ಊರಲ್ಲಿ ಬರೀ ರಾಕ್ಷಸರು ಹುಟ್ಟಿದ್ರು ಆಗಿನ ಕಾಲದಲ್ಲಿ. ನೀವು ನೋಡ್ತಿರಲ್ಲ, ಮಹಿಷಾಸುರ ರಾಕ್ಷಸ ಅಂತ ಮೈಸೂರಲ್ಲಿ ಆ ಥರ ಅಷ್ಟು ಸ್ಟ್ರೈಟಾಗಿ ಹುಟ್ಟೋರಂತೆಲ್ಲ. ಇಡೀ ಊರೇ ಎದುರೋದು, ಆ ಊರಿಗೆ ಯಾರೂ ಹೋಗ್ತಿರ್ಲಿಲ್ಲ. ಅಂಥ ಊರಲ್ಲಿ, ಅಂಥ ಕಿಡಿಗೇಡಿ ಇದ್ದಂಥ ಊರಲ್ಲಿ ದೇವರು ಒಬ್ಬ ಮನುಷ್ಯನ ಏದೋಮ್ನ ರೆಡಿ ಮಾಡಿ ಅವನ ಮನೆಯೊಳಗೆ ಬಂದು ಅವನೊಂದಿಗೆ ಒಡಂಬಡಿಕೆ ಮಾಡ್ತಾರೆ. ಒಡಂಬಡಿಕೆ ಮಾಡಿ
ನಾನು ನಿನ್ನ ಜೊತೆ ಇರ್ತೀನಿ ಕಣೋ, ನಿನ್ನ ಆಶೀರ್ವಾದ ಮಾಡ್ತೀನಿ. ಹೇಗೆ ಈ ಗತ್ತು ಊರು ಹೊಸೂರು ಇದ್ದಂಗೆ, ಹೊಸೂರು ದಾಟಿದ ತಕ್ಷಣ ಬೆಂಗಳೂರು ಬಂದ್ಬಿಡುತ್ತೆ, ಬಾರ್ಡ್ರು. ಆ ಬಾರ್ಡ್ರಲ್ಲಿ ಇರ್ತಾನೆ ಇವನು. ಇವನಿಗೆ ಮಂಜು ಶೆಪ್ಪೆಟ್ಟಿಗೆ ಹೇಗೆ ಬಗ್ಗೆ ಗೊತ್ತು? ಈ ಮಂಜು ಶೆಪ್ಪೆಟ್ಟಿಗೆ ಇವನು ಯೆರೂಸಲೇಮಲ್ಲಿದ್ದ ಜನರು ಹೇಳ್ತಾ ಇದ್ರು, ಆದಿ ಕಾಲದಲ್ಲಿ ಇದು ಕೆಂಪು ಸಮುದ್ರ ದಾಟಿಸ್ಬಿಡ್ತು, ಯೋರ್ದಾನ್ ಹೊಳೆ ಬತ್ತಿಸ್ಬಿಡ್ತು, ಎರಿಕೋ ಕೋಟೆಗಳೆಲ್ಲ ಒಡೆದ್ಬಿಡ್ತು, ಇಂಥ ಪ್ರಸಿದ್ಧಿಯಾದ ಅಂದ್ಬಿಟ್ಟು ಹೇಳು. ಅದನ್ನು ಕೇಳ್ಕೊಂಡು ಅವನು ಭಕ್ತನಾಗಿದ್ದುಬಿಟ್ಟಿದ್ದ, ಬಡವನಾಗಿದ್ದ. ಆದರೆ ಅವನಿಗೆ ದೇವ್ರ ಬಗ್ಗೆ ಅರಿವಿರಲಿಲ್ಲ. ಆದರೆ ಮಂಜುಷದ ಬೆಟ್ಟಿಗೆಗೆ ಆ ವಿಷಯದಲ್ಲಿ ಬಹಳ ಅಭಿಮಾನ ಇತ್ತು, ಬಹಳ ಅದ್ರ ಮೇಲೆ ಎಲ್ಲಿಲ್ಲದ ಒಂದು ಭಕ್ತಿ ವೈರಾಗ್ಯ ಇತ್ತು. ದೇವ್ರ ವಾಕ್ಯ ಹೇಳುತ್ತೆ, ದೇವರು ಭಯಭಕ್ತಿ ಉಳ್ಳವ್ರನ್ನ ತನಗಾಗಿ ಆರಿಸ್ಕೊಳ್ತೀನಿ ಅಂತ ಹೇಳ್ತಾರೆ. ನೋಡಿ, ನಿಮ್ಮ ಮನೇಲಿ 4 ಜನ ಅಣ್ಣಂದರು, ಆದರೆ ಒಬ್ಬನ ಮಾತ್ರ ಆರಿಸ್ಕೊಂಡಿರ್ತಾರೆ, ಮಿಕ್ಕಿದನ್ನ 3 ಬಿಟ್ಟುಬಿಟ್ಟಿರ್ತಾರೆ. ದಾವಿದ ಮನೆ ನೋಡಿ 8 ಜನ ಅಣ್ಣಂದರು, ಆದರೆ ಇವನೊಬ್ಬನ ಮಾತ್ರ ಆರಿಸ್ಕೊಳ್ತಾರೆ. ನನ್ನ ಮನೆ ನೋಡಿ 5 ಜನ ಅಕ್ಕ ತಮ್ಮಂದ ಅಣ್ಣಂದಿರು, ಆದರೆ ನನ್ನನ್ನು ಮಾತ್ರ ಆರಿಸ್ಕೊಂಡ್ಬಿಟ್ರು. ಯಾನು ಒಬ್ಬನ ರೆಡಿ ಮಾಡ್ತಾರೆ. ಮನೋಜ್ ಅವ್ರ ಮೇಲೆ ನೋಡಿ, ಅವನ್ನ ಆರಿಸ್ಕೊಂಡಿದ್ದಾರೆ. ಮುತ್ತು ಮನೇಲಿ ಅವನ್ನ ಆರಿಸ್ಕೊಂಡಿದ್ದಾರೆ. ಸುದರ್ಶನ್ ಶೆಟ್ಟಿ ಅವ್ರ ಮನೇಲಿ ಅವನ್ನ ಆರಿಸ್ಕೊಂಡಿದ್ದಾರೆ, ಒಬ್ಬರನ್ನ ಮಾತ್ರ. ಇವನ್ನ ಮಾತ್ರ ಆರಿಸ್ಕೊಂಡ್ಬಿಟ್ಟಿದ್ದಾರೆ. ನೀನು ಸೇವಕನಾಗಿ ಬಾಮ ಈ ಸೆಲೆಕ್ಟ್ ಮಾಡ್ತಾರೆ ದೇವರು. ಆ ಸೆಲೆಕ್ಟ್ ಪೊಸಿಷನಲ್ಲಿ ನೀವಿದ್ದೀರಾ? ಮೆನಿ ಹ್ಯಾವ್ ಕಾಲ್ಡ್ ಬಟ್ ಫ್ಯೂ ಹ್ಯಾವ್ ಚೋಸನ್. ಕರೆಯಲ್ಪಟ್ಟವರು ಅನೇಕರು, ಅದು ಆರಿಸಿಕೊಳ್ಳಲ್ಪಟ್ಟವರು ಸ್ವಲ್ಪ ಮಂದಿ. ಇವಾಗ ನಮ್ಮ ಗ್ರೇಸ್ ಮಿನಿಸ್ಟ್ರಿಲಿ ನಾಗೇಶ್ ಅವರೇ, ಒಬ್ಬೊಬ್ಬರು ಕೂಡ ದೇವ್ರ ಜೊತೆ ಒಡಂಬಡಿಕೆ ಮಾಡ್ಕೋಬೇಕು. ಒಡಂಬಡಿಕೆ ಮಾಡ್ಕೋಬೇಕು. ಒಡಂಬಡಿಕೆ ನೀವು ಮಾಡಿದ ತಕ್ಷಣ ಏನಾಯ್ತು? ಪ್ರಾರ್ಥನೆಯಲ್ಲೇ ವಾಕ್ಯ ಹೇಳುತ್ತೆ, ಆ ಒಡಂಬಡಿಕೆ ಒಳಗೆ ಬಂದ ತಕ್ಷಣ ಅವನು ಬಲಿ ಸಲ್ಲಿಸಲಿಲ್ಲ. ಇವನೇನು ಮಾಡ್ತಾನೆ? ಹೋಗಿದೆ ಕುರಿ ಕಡಿದು ಆ ರಕ್ತ ಹಾಕ್ತಾನೆ ಅದ್ರ ಮೇಲೆ. ಆ ಕಪ್ಪ ಎಲ್ಲ ಸತ್ತೋದ್ರಿ. ಇಲ್ಲಿ ಊರಲ್ಲಿ ಅವ್ರು ಹೆಂಡ್ತಿ ಹೇಳ್ತಾರೆ, ಬೇಡ ರೀ, ಹೋಗ್ಬೇಡ್ರಿ, ಅಲ್ಲಿ ಯಾವನೊಬ್ಬ ಸತ್ತು ಬಿದ್ದಿದ್ದಾನೆ, ಅವ್ರೂರು ಜನನೇ ಸಾಯಿಸಿದ್ದಾರೆ, ಅದು ಸೇವಕರ ಮಗನೇ ಸತ್ತಿದ್ದಾನೆ, ನಾವು ಅನ್ಯ ಜನ ರೀ, ನಾವು ಸತ್ತೋಗ್ಬಿಡ್ತೀವಿ, ನಿಮ್ಗೆ ಯಾಕ್ರಿ ಇಲ್ದಿರೋದು? ಏಯ್ ಸುಮ್ಮನೆ ಇರು. ಆ ಮಂಜುಷ ಪೆಟ್ಟಿಗೆ ನನ್ನ ವೈರಾಗ್ಯ ಪೆಟ್ಟಿಗೆ, ನಾನು ಅದನ್ನು ಘನಪಡಿಸ್ತೇನೆ, ನಾನು ಅದನ್ನು ಆರಾಧಿಸ್ತೇನೆ, ನಾನು ಅದರ ಮೇಲೆ ಕಾಲಿಟ್ಟಿದ್ದೇನೆ. ನಾನು ಎಂತಂತ ಹೇಳ್ಬೇಡ, ನಾನು ಸಾಯಕ್ಕೂ ರೆಡಿ ಇದ್ದೇನೆ. ಆ ಮಂಜುಷ ಪೆಟ್ಟಿಗೆ ಅದು ನನ್ನ ಆರಾಧನೆಯ ದೇವಾಲಯ, ಅದು ನನಗೆ ನಮ್ರತೆ ಕೊಡ್ತಾ ಇದೆ. ನಾನು ರಾಕ್ಷಸ ವಂಶದಲ್ಲಿ ಬಂದಿದ್ರು ಕೂಡ ನಾನು ಕರ್ತ ನನ್ನ ಮೇಲೆ ಕರುಣೆ ಉಳ್ಳವನಾಗಿದ್ದಾನೆ ಅಂತ ಹೇಳಿದ ಮೇಲೆ ದೇವ್ರ ಜೊತೆ ನಾನು ನೆನೆಸ್ತೇನೆ. ಈ ಪೆಟ್ಟಿಗೆ ಒಂದು ಮನೆಯೊಳಗೆ ಬರೋಕ್ಕೆ ಮುಂಚೆನೇ ದೇವ್ರ ಜೊತೆ ಒಡಂಬಡಿಕೆ ಮಾಡ್ಕೊಂಡಿರ್ಬೋದು. ವಿ ಡೋಂಟ್ ನೋ ಹೌ ಡೇರ್ ಈ ಕ್ಯಾನ್ ಟಚ್ ದಟ್ ಒನ್, ಹೌ ಡೇರ್ ಈ ಕ್ಯಾನ್ ಕಟ್ ದ ಕುರಿಗಳನ್ನ ಏಕೆ ಕಟ್ ಮಾಡೋಕ್ಕಾಗತ್ತೆ? ಇವನೇನು ಲೇವಿನ ಅವನು? ನೋ, ಬಟ್ ಗಾಡ್ ಮೇಡ್ ಎ ಕವನೆಂಟ್ ವಿತ್ ಹಿಮ್. ನಿನ್ನ ಮನೆಗೆ ಬರುತ್ತೆ ಕಣೋ ಒಂದಿನ, ನೀನು ಆಸೆ ಪಡ್ತಿದ್ಯಾ? ಹೆಂಗೆ ಬರುತ್ತೆ ದೇವ್ರೆ? ನಾನು ಬರೆಸ್ತೀನಿ ಕಣೋ, ಎದುರು ಬೇಡ. ಕರೆಕ್ಟಾಗಿ ಇವನ ಮನೆ ಹತ್ರ ಬರ್ಬೇಕಾದ್ರೆ ಅಂಪಲ್ ಟಚ್ ಆಗ್ಬಿಟ್ಟು ಆ ಯಪ್ಪ ಸತ್ತೋಗ್ತಾನೆ. ಕರೆಕ್ಟಾಗಿ ಇವನ ಮನೆ ಮುಂದೆನೇ ಬಂದು ನಿಂತ್ಕೊಳತ್ತದು. ನೋಡಿದ್ರೆ ಪ್ರೊಸೆಷನ್ ಹೆಂಗೆ ಹೋಗ್ತಾ ಇದೆ? ರೋಡ್ ಉದ್ದಕ್ಕೆ ಹೋಗುತ್ತೆ. 30,000 ಜನ ಹೋಗ್ತಾ ಇದ್ದಾರೆ ರೀ. 30,000 ಪೀಪಲ್. ಒಡಬಡ್ತ ಕಾಂಗ್ರಿಗೇಷನ್ 3-4 ಲಕ್ಷ ಜನ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟು ಲಕ್ಷ ಜನಗಳಿಗೆ ಹೋಗೋ ಬದಲು ಒಂದು ಮನೆಗೆ ಮಾತ್ರ ಈ ಒಡಂಬಡಿಕೆ ಪೆಟ್ಟಿಗೆ ಹೋಗುತ್ತೆ. ಆ ಒಂದು ಮನೆ ನಿಮ್ಮ ಮನೆ ಆಗ್ಬೇಕು ಇವತ್ತು. ಒಂದು ಮನೆ ನಿಮ್ಮ ಮನೆಯೊಳಗೆ ಆಗ್ಬೇಕು. ಯೇಸು ಯಾವ ಮನೆಯೊಳಗೆ ಹೋಗ್ತಾರೆ ಆ ಪೆಟ್ಟಿಗೆ ಹೋಗೋ ಮನೆಗಳೆಲ್ಲ ಆಶೀರ್ವಾದ. ಯಾವ ಮನೆಗಳೆಲ್ಲ ಒಡಂಬಡಿಕೆ ಪೆಟ್ಟಿಗೆ ಯೇಸು ಹೋಗ್ತಾರೆ, ನಡೆದಾಡುವ ಪೆಟ್ಟಿಗೆ. He is the walking covenant God. He is the walking ark of the covenant. ಅವರು ನಡೆದಾಡುವ ಪೆಟ್ಟಿಗೆ ಆಗಿ ಅವ್ರ ಮನೆಯೊಳಗೆ ಬರ್ತಾರೆ. ಆಗ ನಾವು ಪ್ರಾರ್ಥನೆ ಮಾಡಿದೆ, ದೇವರೇ 3 ತಿಂಗಳಲ್ಲಿ ನೀವು ಹೆಂಗೆ ಇಷ್ಟು ಆಶೀರ್ವಾದ ಹೊಂದ್ಬಿಟ್ಟ? ಹೌ ಕುಡ್ ಈ ಗೆಟ್ ದಿಸ್ ಸಚ್ ಎ ಹ್ಯೂಜ್ ಬ್ಲೆಸ್ಸಿಂಗ್? ದೇವರು ವಾಕ್ಯ ಹೇಳುತ್ತೆ, ದೇವರು ಆ ಮಂಜೂಷ ಪೆಟ್ಟಿಗೆ ಅವನ ಮನೇಲಿ ಇದ್ದಾಗ ಹೋದಾಗ ಆ ಮಂಜೂಷದಲ್ಲಿ ಬರಾಗ ಅಲ್ಲಿ ದೇವರು ಮುರಿದು ಬಿಟ್ಟಿದ್ದ ಯೆಹೋವನ ಮಂಜೂಷ ಪೆಟ್ಟಿಗೆಯಲ್ಲಿ ಅವನ ಮನೆಗೆ ಬಿಟ್ಟು ಅದನ್ನು ದಾವೀದನು ಆ ಓಬೇದೋಮನ ಮನೆಗೆ ಕಳಿಸಿದನು. ಮಂಜೂಷದ ಪೆಟ್ಟಿಗೆ ಗತ್ತೂರಿನ ಓಬೇದೋಮನ ಮನೆಯಲ್ಲಿ 3 ತಿಂಗಳು ಇತ್ತು. ಆ ಕಾಲದಲ್ಲಿ ದೇವರು ಅವನನ್ನು ಅವನ ಮನೆಯನ್ನು ಆಶೀರ್ವಾದ ಮಾಡಿದ್ರು. ನಾನು ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದೆ. 3 ತಿಂಗಳಲ್ಲಿ ಆ ಮನೆ ಪೆಟ್ಟಿಗೆ ಬಂತು ಅಂದರೆ ಏನು ಕೆಲ್ಸಕ್ಕೆ ಹೋದ್ನಾ? ಕೆಲ್ಸಕ್ಕೆ ಹೋಗೋನು ನಿಲ್ಸ್ಬಿಟ್ಟ ಮಹೇಶ್ ಅವರೇ. ಕೂತ್ಕೊಂಡು ಏನು ಮಾಡ್ತಾ ಇದ್ದ? ಮನೇಲಿ ಅಣ್ಣ ತಮ್ಮ ಅಕ್ಕಂದಿರಲ್ಲ, ಅದು ಕೂತ್ಕೊಂಡು ರಕ್ತ ಹಾಕ್ತಾನೆ ಇದ್ರು. ಏಸು ರಕ್ತಕ್ಕೆ ಜಯ, ಏಸು ಅಂತ ಹೇಳಿರಲ್ಲ, ರಕ್ತ ಜಯ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದ. ರಕ್ತ ಹಾಕಿ ಶಮನ ಮಾಡಿದೇವ್ರೆ. ವಾಟ್ ದ ಬ್ಲಡ್ ರೆಪ್ರೆಸೆಂಟ್ಸ್? ಬ್ಲಡ್ ಶೋಸ್ ದಟ್ ಯು ಆರ್ ಎ ಸಿನ್ನರ್, ಯು ಆರ್ ಎ ಗಿಲ್ಟಿ. ನೀನೊಬ್ಬ ಪಾಪಿ. ಆ ಪಾಪಿ ಮನ ತಿರುಗೋದಕ್ಕೆ ಪ್ರಾಯಶ್ಚಿತ್ತ ಯಜ್ಞ ಒಂದೇ ಒಂದು ರಕ್ತ ಮಾತ್ರ. ಆ ರಕ್ತ, ವಿತೌಟ್ ದ ರೆಮಿಷನ್ ಆಫ್ ದ ಬ್ಲಡ್ ದೇರ್ ಇಸ್ ನೋ ದ ಫರ್ಗಿವ್ನೆಸ್. ರಕ್ತಧಾರೆ ಇಲ್ಲದೆ ಪಾಪ ಕ್ಷಮಾಪಣೆ ಇಲ್ಲ. ಆ ರಕ್ತ ನಾನು ಸುರಿಸ್ತಾನೆ. ಏನು ತೋರಿಸ್ತಾನೆ? ಅಪ್ಪ ನಾನು ಪಾಪಿಯಪ್ಪ, ರಾಕ್ಷಸರ ಗೋತ್ರದಿಂದ ಹುಟ್ಟಿ ಬಂದನಪ್ಪ. ನಮ್ಮ ಮನೆಯವರೆಲ್ಲ ಯಾರು ನಿಯತ್ತಾಗಿ ಬಾಳಲ್ಲ ಸ್ವಾಮಿ. ನಮ್ಮ ಮನೆಯವರೆಲ್ಲ ಯಾರು ನಿಮಗಾಗಿ ಜೀವಿಸಲಿಲ್ಲಪ್ಪ. ಆದರೆ ಇಸ್ರಾಯೇಲ್ ಮಕ್ಕಳಿಗೆ ಸಮುದ್ರನೇ ದಾಟಿಸಿ, ನದಿಗಳನ್ನ ಬದ್ಧಿಸಿ,
ಈ ಮಕ್ಕಳು ಇಷ್ಟೆಲ್ಲ ನೀ ಮಾಡಿ ಕರ್ಕೊಂಬಂದಿದ್ಯಪ್ಪ. ವೈ ಡೋಂಟ್ ಯು ಬ್ರಿಂಗ್ ದಟ್ ಬಾಕ್ಸ್ ಇನ್ ಟು ಮೈ ಹೌಸ್? ಆ ಬಾಕ್ಸ್ ಯಾಕೆ ನಮ್ಮ ಮನೆಗೆ ಬರಬಾರ್ದು? ನನಗೆ ಶುದ್ಧ ಮಾಡಪ್ಪ, ನಾನು ನಿನ್ನ ಜೊತೆ ಒಡಂಬಡಿಕೆ ಮಾಡ್ಕೊಳ್ತೀನಿ. ನೀನು ಹೇಳು 8 ಟರ್ಮ್ಸ್ ಆ್ಯಂಡ್ ಕಂಡೀಷನ್, ನಾನು ಮಾಡ್ತೀನಪ್ಪ. ಮನೆಯೊಳಗೆ ಪೆಟ್ಟಿಗೆ ಬಂದಿದ ತಕ್ಷಣ ಆ ರಕ್ತ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೇನೆ. ರಕ್ತ ಆಗ್ತಾ ಇದ್ದಂಗೆ ದೇವ್ರ ಕೋಪ ಶಮನ ಆಗಿ, ದೇವ್ರ ಕೋಪಕ್ಕೆ ಆಪೋಸಿಟ್ ಆಗಿ ಆಶೀರ್ವಾದ ಅನ್ನೋದು ಆರಂಭ ಆಗ್ಬಿಡುತ್ತೆ. ಆಗ ಆಶೀರ್ವಾದ ಹೆಂಗಿಂದ ಬಂತು ಉಮಾ ಅವರೇ? ಆಶೀರ್ವಾದ ಎಲ್ಲಿಂದ ಸ್ಟಾರ್ಟ್ ಆಯಿತು? ಯಾವಾಗ ರಕ್ತ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಯಾವಾಗ ರಕ್ತ ಹಾಕಿ ಸ್ತೋತ್ರ ಬಲಿ ಮಾಡ್ತಾನೆ, ಆ 2-3 ತಿಂಗಳುಗಳವರೆಗೆ ಕಂಟಿನ್ಯೂಸ್ ಆಗಿ ಸ್ತೋತ್ರ ಆರಾಧನೆ ಅವ್ರು ಮಾಡ್ತಾ ಇದ್ದಂಗೆ ಆ ರೇಡಿಯೇಷನ್ ಫೋರ್ಸ್ ಏನಾಗುತ್ತೆ, ಅದೇನಾಗುತ್ತೆ ರೇಡಿಯೇಷನ್ ಫೋರ್ಸು ಅಲ್ಲಿಂದ ಸುತ್ತಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಹೋಗ್ತಾ ಏನಾಗುತ್ತೆ, ಇಲ್ಲಿಂದ ಹೋಗಿ ಅದು ಹಾಗೆ ಕಂಪನ ಆಗ್ತಾ ಅಕ್ಕಪಕ್ಕದಲ್ಲಿದ್ದಂಥ ಎಲ್ಲ ಮನೆಗಳಲ್ಲಿ ಕುಷ್ಠರೋಗಿಗಳು, ಎಲ್ಲ ವಿಧದ ರೋಗಿಗಳು, ಕಣ್ಣಿಲ್ದವರು, ಕುರುಡರುಗಳೆಲ್ಲ ಈಲಾಗ್ತಾ ಹೋಗ್ತಾರೆ. ಈಲಾಗ್ತಾ ಹೋಗಿದ ತಕ್ಷಣ ಅವ್ರು ಕೇಳ್ತಾರೆ, ಹೆಂಗೆ ಈಲಿಂಗ್ ಆಯ್ತು ನಿನಗೆ? ದ ಆರ್ಕ್ ಹಸ್ ಕಮ್ ಟು ದ ಹೌಸ್ ಆಫ್ ಓಬೇದೋಮ್. ಓಬೇದೋಮನ ಮನೆಯೊಳಗೆ ಪೆಟ್ಟಿಗೆ ಬಂದಿದೆ, ಅದಕ್ಕೆ ನನಗೆ ಕಣ್ಣು ಕಾಣ್ತಾ ಇದೆ, ನನಗೆ ಕೈ ಸರಿಯಾಗಿದೆ, ಕುಷ್ಠರೋಗ ಸರಿಯಾಗಿದೆ. ಆ ಹಣ ಇಟ್ಕೊಂಡು ಏನು ಮಾಡಲಿ? ಹಣನ ತೊಗೊಂಡೋಗಿ ಆ ಪೆಟ್ಟಿಗೆ ಮುಂದೆ ಎಸ್ತು ಬರೋಣ ಬನ್ನಿ ಅಂತೇಳಿ ಊರೇ ಬಂದು ಮನೆ ಮುಂದೆ ಪೆಟ್ಟಿಗೆ ಸಮೇತ ಒಡವೆ, ಬಂಗಾರ, ವಸ್ತುಗಳನ್ನ ಅಲ್ಲಿ ಎಸ್ತು ಅಲ್ಲಿ ಹಾಕಿ ಹೋಗ್ತಾರೆ. ಪ್ರಿಯ ಮಕ್ಕಳೇ, ಓಬೇದೋಮ್ 3 ತಿಂಗಳು ಆರಾಧನೆ ಮಾಡ್ಕೊಂಡು ಹೊರಗಡೆ ಬಂದರೆ ಮನೆ ಸುತ್ತಲೂ ಶಾನನ್ ಅವರೇ ಬೆಳ್ಳಿ, ಬಂಗಾರ, ಮುತ್ತು, ರತ್ನಗಳು ಎಲ್ಲ ತುಂಬಲ್ಪಟ್ಟಿತ್ತು. ಮಕ್ಕಳೇ, ಧ್ಯಾನ ಮಾಡಬೇಕಾದ್ರೆ ಪ್ರಾರ್ಥನೆ ಮಾಡ್ತೀನಿ ಯಾವಾಗಲೂ. 3 ತಿಂಗಳಲ್ಲಿ ಹೆಂಗೆ ಬ್ಲೆಸ್ಸಿಂಗ್ ಬಂತು ಅವನಿಗೆ? ಆಲ್ವೇಸ್ ನಾನು ಏನು ಬೈಬಲ್ ಓದಿದ್ರು ಕೂಡ ದೇವ್ರಿಗೊಂದು ಪ್ರಶ್ನೆ ಮಾಡ್ತೀನಿ. ಅಲ್ಲಿ ನಾವು 30 ವರ್ಷದಿಂದ ಸೇವೆ ಮಾಡ್ತಾ ಇದ್ದೀವಿ, 10 ವರ್ಷದಿಂದ ದೇವರ ಬಿಲೀವರ್ ಆಗಿದ್ದೀವಿ, ನಮಗೆ ಯಾಕೆ ಆಶೀರ್ವಾದ ಇಲ್ಲ? ಆಗ ದೇವರು ಹೇಳಿದ್ರು, ಮಗ ಅವನ ಹತ್ರ ಒಡಂಬಡಿಕೆ ಮಾಡ್ಕೊಂಡ. ಒಡಂಬಡಿಕೆ ಮಾಡಿದ ತಕ್ಷಣ ನಂದು ಆ ರೇಡಿಯೇಷನ್ ಫೋರ್ಸ್ ಏನಾಗುತ್ತೆ, ಇಲ್ಲಿಂದ ಯಲಹಂಕ, ತುಮಕೂರು, ದಾವಣಗೆರೆ ಹಾಗೆ ರೇಸ್ ಹೋಗುತ್ತೆ ಮಗನೇ. ಇವತ್ತು ನೋಡಿ ಜನ ಹುಡ್ಕೊಂಬರ್ತಾರೆ. ವಾಕ್ಯ ಯಾಕೆ? ಆ ವಾಕ್ಯ ರೇಡಿಯೇಷನ್ ಟಚ್ ಮಾಡುತ್ತೆ. ಗೊತ್ತಾಗತ್ತಾ? ಆ ರೇಡಿಯೇಷನ್ ಟಚ್ ಮಾಡಿ ಯಾರು ಶ್ರವಣ ಬೆಳಗಳಿಂದ ಬಂದಿದ್ದಾರೆ. ಬಂದ್ಬಿಟ್ಟು ನನ್ನ ಮಗಳಿಗೆ ಎಷ್ಟು ದಪ್ಪ ಟೆನ್ನಿಸ್ ಬಾಲ್ ಥರ ಹಿಂದ್ಗಡೆ ಗ್ಲ್ಯಾಂಡ್ ಇತ್ತು ಫಾದರ್, ನೀವು ಒಂದು ಪ್ರೇ ಮಾಡಿದ್ರಿ, ಫೋನಲ್ಲಿ ಪ್ರೇ ಮಾಡಿದೆ. ಹಿಂಗೆ ಫೋನಲ್ಲಿ ಪ್ರೇ ಮಾಡೋದು ಹೆಂಗ್ರಿ ಹೋಗುತ್ತೆ ಪವರ್? ಟೆಲ್ ಮಿ. ನಿಮಗೆ ಫೋನ್ ಮಾಡ್ತೀನಿ ಇಲ್ಲಿಂದ ಸೆಬಾಸ್ಟಿಯನ್ ಬಾಂಬೆಲಿದ್ದಾರೆ. ಏಸು ನಾಮದಲ್ಲಪ್ಪ ಅವ್ರ ಮನೆ ಮೇಲೆ ಇರುವಂಥ ತಡೆಗಳು ನೀಗಲ್ಪಟ್ಟು ಅವ್ರಿಗೆ ಇರುವಂಥ ಎಲ್ಲ ವ್ಯಾಧಿಗಳು ಇವತ್ತು ನೀಗಲ್ಪಡಲಿ ಏಸು ನಾಮದಲ್ಲಿ, ಆಮೇನ್. ಆಗ ಅನ್ಬೇಕಾದ ರೇಡಿಯೇಷನ್ ಫೋರ್ಸ್ ಹೋಗುತ್ತೆ ಬಾಂಬೆ ಹತ್ರ. ನೆಕ್ಸ್ಟ್ ಡೇ ಬಂದ್ಬಿಟ್ಟಿರ್ತಾರೆ, ಬ್ರದರ್ ನಿನ್ನೆ 11 ಗಂಟೆಗೆ ನೀವು ಪ್ರೇ ಮಾಡಿದ್ರಲ್ಲ, ಏನೋ ಒಳಗಿಂದ ಹೊರಗಡೆ ಹೋದಂಗೆ ಆಯಿತು ಬ್ರದರ್. ಅದೇ ಆಗೋದಾದ್ರೆ ಅವತ್ತು ಅದಾಗಿರಲ್ವಾ? ಮೂಟೆ ಒಡವೆಗಳು ತಂದು ಮನೆ ಮುಂದೆ ಹಾಕ್ತಾರೆ. ಕುಂಟರು, ಕುರುಡರು, ವ್ಯಾಧಿಸ್ತರು, ಬೆಡ್ ಮೇಲೆ ಬಿದ್ದು ರೋಗಿಗಳಾಗಿದ್ದವ್ರಿಗೆಲ್ಲ ಆ ರೇಸ್ ಹೋಗ್ತಾ ಇದೆ. ಯಾಕೆ? ಇವನು ಕವನೆಂಟ್ ಆಗಿದ ತಕ್ಷಣ ಏನು ಮಾಡ್ತಾ ಇದ್ದ? ರಕ್ತ ಹಾಕ್ಕೊಂಡೇ ಹೋದ ಇವನು. ಅದಕ್ಕೆ ನಾನು ಹೇಳ್ತೀನಿ, ಸ್ತೋತ್ರ ಮಾಡ್ಕೊಂಡೇ ಹೋದ್ರೇ ಅಲ್ಲಿ ಕೆಲಸ ಆಗತ್ತೆ ಅಲ್ಲಿ ಅಲ್ವಾ? ಸ್ತೋತ್ರ ಮಾಡಿದ್ಬಿಟ್ಟು ಹೋಗಿ KFC ಚಿಕನ್ ತಿನ್ಬಿಟ್ಟು ಗಮ್ಮತ್ತಾಗಿ ಮಲಗಿಬಿಟ್ರೆ ತೇಗೆ ಮಾತ್ರ ಬರುತ್ತೆ ಅಷ್ಟೇ. ಅಲ್ಲಿ ಸ್ತೋತ್ರ ಯಾವುದು ಬೀಳೋದಿಲ್ಲ. ಅಲ್ಲಿ ಇಲ್ಲಿ ಕೇಳಿದ್ಮೇಲೆ ರೀಚಾರ್ಜ್ ಆದಮೇಲೆ ಮನೆಗೆ ಹೋಗಿ ಟಾಪ್ ಮೇಲೆ ಮನೇಲಿ ಹೋಗಿ ಲೈಟ್ ಕೊಡಬೇಕು ನೀವು. ಅಯ್ಯೋ ಅದೆಲ್ಲ ನಮಗೆಲ್ಲ ಆಗತ್ತಾ, ಅದೆಲ್ಲ ಅವ್ರಿಗಾಗತ್ತೆ ಅಂತ ಹೇಳಿದ್ರೆ ಅದೇ ಕಳ್ಳನಿಗೊಂದು ಸುಳ್ಳು ನೆಪ ಅಂತಾರಲ್ಲ, ಸೋಮಾರಿಯು ಬಳೆಗಾಲದಲ್ಲಿ ಬೀಜವನ್ನು ಬಿತ್ತ, ಕಳ್ಳನಿಗೊಂದು ಗುಳ್ಳೆ ನೆಪ ಅಂತಾರೆ. ಹಂಗೆ ಕತೆ ನಮಗೆ ಬೇಡ ಬದ, ತುಂಬ ಯಾಕೆ ಬದ? ನಾವಿಬ್ಬರು ನಮಗೊಬ್ಬರು ಬದ, ಸಾಕು ಬದ, ನಮಗೇನು ಬೇಕು ಬದರ್, ನಾವೇನು ತಾನೇ ಒತ್ಕೊಂಡು ಹೋಗ್ತೀವಿ ಬದ, ಬಿಕ್ಸ್ದೊಳಗೆ ಜೀವನ ಮಾಡಿ ಹೋಗು, ಕೊನೆಗೆ ಕ್ಲಿನಿಕ್ ಹೋಗೋ ಕಾಸಿರಲ್ಲ. ನೀನು ಆರಾಧನೆ ಮಾಡತಕ್ಕ ದೇವರು ಸತ್ಯ ಸ್ವರೂಪನಾದ ದೇವರು. ಯಾಕಾಗಲಿಲ್ಲ ನಿನಗೆ? ನಿನ್ನ ದೇವರೊಂದು ಒಡಂಬಡಿಕೆ, ಓಬೇದೋಮ್ ಒಡಂಬಡಿಕೆ ಮಾಡಿಕೊಂಡ. ಒಡಂಬಡಿಕೆ ಮಾಡಿದ್ದಕ್ಕೆ ಲಕ್ಷ್ಮಿಯವರೇ, ನೇತ್ರ ಅವರೇ, ಸುನಿಲ್ ಅವರೇ, ಜನಗಳಿಗೆಲ್ಲ ಗುಣ ಆಗೋಯ್ತು. ಹೊರಗಡೆ ಬಂದು ಡೋರ್ ಓಪನ್ ಮಾಡ್ತಾರೆ, ಇಡೀ ಊರು ಜನನೇ ಮನೆ ಮುಂದೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇವ್ನು ನೆನ್ಸ್ಕೊಂಡು ಏನು ಗಲಾಟೆ ಮಾಡೋಕ್ಕೆ ಬಂದವ್ರ? ಇಲ್ಲ, ನನ್ನ ಗುಣ ಆಯಿತು, ತಗೋ ಬೆಳ್ಳಿ ಕಾಸು ಹಾಕ್ತಾಯಿದ್ದೀವಿ, ಚಿನ್ನದ ಕಾಸು ಹಾಕ್ತಾಯಿದ್ದೀವಿ. ಇದನ್ನು ಆಯ್ಕೊಳ್ಳೋಕ್ಕೆ 1 ವರ್ಷ ಆಗೋಯ್ತು ಅವ್ನು ನೋಡಿ. ಇಡೀ ಊರೇ ಪ್ರಚಾರ ಆಗಿ ಕೊನೆಗೆ ದಾವಿದ ಮನೆಗೆ ಹೊರಟೋಯ್ತು ನೋಡಿ. ದಾವಿದ ಮನೆಗೆ ಹೋಗಿ ದಾವಿದ ಬರ್ತಾನೆ ವಾಪಸ್ ರಥದಲ್ಲಿ. ಏನಪ್ಪ ಓಬೇದೋಮ ಕೆಂಪು ಮನುಷ್ಯ, ನೀನು ಇಷ್ಟು ರಾಕ್ಷಸರ ಕುಟುಂಬದಲ್ಲಿ ಇದ್ದೋ, ನಿನಗೆ ಇಷ್ಟು ಬ್ಲೆಸ್ಸಿಂಗ್ ಆಗಿದೆ.
ಅವ್ನು ಹೇಳ್ತಾನೆ, ಸರ್ ರಕ್ತ ಹಾಕ್ತೆ ಸರ್, ನಾನು ದೇವರೊಂದಿಗೆ ಒಡಂಬಡಿಕೆ ಮಾಡಿಕೊಂಡೆ ಸರ್, ನಾನು ಪಾಪಿ ಅಂತ ಒಪ್ಕೊಂಡೆ ಸರ್, ದೇವರೊಂದಿಗೆ ಒಡಂಬಡಿಕೆ ಮಾಡಿದೆ. ಮಾಡ್ತಾ 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 ಅವ್ನಿಗೆ ಆಶೀರ್ವಾದ ಬಂದ್ಬಿಡ್ತು. ಹೀಗೆ 3 ತಿಂಗಳಲ್ಲಿ ನಾನು ಎಲ್ಲ ಆಶೀರ್ವಾದ ಅವ್ನ ಮನೆ ಮುಂದೆ ಬರೆಸ್ದೆ ಮಗನ. ಅದಕ್ಕೆ ದೇವರ ಕೇಳುತ್ತೆ, ಈಗಿರಲಾಗಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಬಡಿ ಆಗಿ ಇವೆಲ್ಲವುಗಳು ನಿಮಗೆ ಕೊಡಿಸಲ್ಪಡುತ್ತೆ. ನೋಡಿ, ಇಲ್ಲಿಂದ ಕೇಳೋ ಮಾತು ಅವ್ರ ಒಡಂಬಡಿಕೆ ಆಗಿದ ತಕ್ಷಣ ಬ್ಲೆಸ್ಸಿಂಗ್ ಆಗುತ್ತೆ. ಅದಕ್ಕೆ ನಾನು ಹೇಳ್ತೇನೆ, ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊತ್ಕೋಬೇಕು ಚಿಂತೆ ಮಾಡದೆ ಅಪ್ಪನ ರಾಜ್ಯಕ್ಕಾಗಿ ಚಿಂತೆ ಮಾಡಿ ಬೀಜ ಬಿತ್ತಕ್ಕೆ ಸ್ಟಾರ್ಟ್ ಮಾಡಿ. ದ ಪ್ರೇಯರ್ ಕೆನಾಟ್ ಬ್ರಿಂಗ್ಸ್ ಯು ದ ಮನಿ, ಬಟ್ ದ ಕವನೆಂಟ್ ಆಫ್ ಗಾಡ್ ಇಲ್ ಬ್ರಿಂಗ್ಸ್ ದ ಮನಿ, ಸಿಲ್ವರ್ ಆ್ಯಂಡ್ ಗೋಲ್ಡ್ ಆ್ಯಂಡ್ ಹೆಲ್ತ್ ಆ್ಯಂಡ್ ಆಲ್ ದ ವೆಲ್ತ್. ಅದಕ್ಕೆ ದೇವರು ವಾಕ್ಯಳುತ್ತೆ, ನಿನ್ನ ಬೆಳೆಯ ಪ್ರಥಮ ಫಲದಿಂದಲೂ ನಿನ್ನ ಎಲ್ಲ ಆಸ್ತಿಗಳಿಂದಲೂ ಕರ್ತನನ್ನ ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳಲ್ಲಿ ದವಸಗಳು ತುಂಬಿ ತೊಟ್ಟಿಗಳಲ್ಲಿ ದ್ರಾಕ್ಷರಸವು ತುಂಬಿ ತುಳುಕುತ್ತದೆ.